ನಾವೆಲ್ಲರೂ ಈಗ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರ ಮಾತುಗಳಿಗೆ ಕಾಯ್ತಾ ಇದ್ದೀವಿ. ದಯಮಾಡಿ ನಮ್ಮನ್ನು ಉದ್ದೇಶಿಸಿ 4 ಮಾತನಾಡಬೇಕು ಅಂತ ಕೇಳ್ಕೊಳ್ತೀವಿ. ಆಡಿಯನ್ಸಲ್ಲೂ ಲೈಟ್ ಇರ್ಬೋದಾ? ಬರೀ ನಮಗೆ ಲೈಟ್ ಬರ್ತಾ ಇದೆ. ಲೈಟ್ ಇದೆಯಾ ಅಲ್ಲಿ? ಯಾಕಂದರೆ ನಾವು ಮೇಷ್ಟ್ಗಳಿಗೆ ನೋಡಲಾರ್ದೆ ಮಾತಾಡೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಮುಂದೆ ಕೂತಿದ್ದಾರೆ ಅಂತಾದರೂ ಗೊತ್ತಾಗಬೇಕಲ್ಲ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು 19ನೇ ವರ್ಷ ನೀವು ಆಚರಿಸ್ತಿದ್ದೀರಿ ಅಂತ ಹೇಳಿದರು, ತುಂಬ ಸಂತೋಷ ಆಯಿತು. ಈಗ ಬೆಂಗಳೂರಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದೇ ಸಂಭ್ರಮ ಅನಿಸ್ಬಿಟ್ಟಿದೆ. ಈಗ ನಾನು ಕನ್ನಡದ ಕಾರ್ಯಕ್ರಮಗಳನ್ನು ಬೇರೆ ದೇಶದಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋದ ತಿಂಗಳೇ ನಾನಿದ್ದೆ ಆರ್ಲ್ಯಾಂಡೋದಲ್ಲಿ. ಎಷ್ಟು ಚೆನ್ನಾಗಿತ್ತು ಅಲ್ಲಿ ಕನ್ನಡ ಸಂಭ್ರಮ ಅಂತ. ಇಲ್ಲಿ ನಾನು ಮಾಡಿದಾಗ ತುಂಬ ಹಿತ ಅನಿಸುತ್ತೆ. ಅದಕ್ಕೆ ಮೊದಲು ಕೇಳಿದೆ ಎಷ್ಟೊತ್ತು ಮಾತಾಡಬೇಕು ಅಂತ. ನಾವು ಮೇಷ್ಟ್ರು ಬೆಲ್ ಬಾರದವ್ರು ನಿಲ್ಲಿಸೋಲ್ಲ. ಇಲ್ಲಿ ಬೆಲ್ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಹುಷಾರಾಗಿರಬೇಕು. ನಾನು ಹಾಕ್ಕೊಂಡದ್ದು ಇಷ್ಟೇ ಸಿಂಪಲ್ ಹಾಕ್ಕೊಂಡಿದ್ದೇನೆ ಇವತ್ತೇನು ಮಾತಾಡಬೇಕು ಅಂತ. ಸಾಹಿತ್ಯ ಯಾಕೆ ಬೇಕು ನಮಗೆ ಅಂತ. ಸಾಹಿತ್ಯ ಬೇಕಾ ನಮಗೆ? ಕನ್ನಡ ಸಾಹಿತ್ಯ ಬೇಕಾ? ಯಾವುದೇ ಸಾಹಿತ್ಯ ಯಾಕೆ ಬೇಕು ಅಂತ ನನಗನ್ಸಿದ್ದು ಹೀಗೆ. ಯಾವುದೇ ಸಾಹಿತ್ಯ ತೊಗೊಂಡ್ರೂ ಕೂಡ ಅದು 3 ಹಂತದಲ್ಲಿ ಕೆಲಸ ಮಾಡ್ತದೆ. ಯಾವುದೇ ಸಾಹಿತ್ಯ, ಯಾವುದೇ ಭಾಷೆ ಸಾಹಿತ್ಯ ತಗೊಳ್ಳಿ, 3 ಹಂತದಲ್ಲಿ ಕೆಲಸ ಮಾಡುತ್ತೆ. ಮೊದಲೇದು ಮನೋರಂಜನೆ, ಸಂತೋಷ ಕೊಡುತ್ತೆ ಓದಿದ ತಕ್ಷಣ. ನಮ್ಮ ಬಿ ಆರ್ ಲಕ್ಷ್ಮಣರಾಯರ ಬಗ್ಗೆ ಹೇಳಿದರು, ನನ್ನ ಆತ್ಮೀಯ ಸ್ನೇಹಿತರವರು. 2 ಸಾಲಲ್ಲಿ ಕವನ ಬರೆದು ಬಿಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ರಸ್ತೆಯಲ್ಲಿ ಆಕೆ ಕಂಡಳು, ನಮಗೀಗ 3 ಮಕ್ಕಳು. 2 ಸಾಲು, ನೀವು ಕತೆ ಬರ್ದಂಗಿದೆ. ಅದು ಖುಷಿ ಕೊಡುತ್ತೆ. ನಮ್ಮ ಬೀಚಿಯವರು, ಅವ್ರ ಜೊತೆಗೆ ತುಂಬ ಓಡಾಡಿದವನು ನಾನು. ಹುಡುಗನಾಗಿದ್ದ ತುಂಬ ಓಡಾಡ್ತಿದ್ದೆ ಅವ್ರ ಜೊತೆಗೆ. ನನ್ನ ಪ್ರಕಾರ ಒರಿಜಿನಲ್ ಹ್ಯೂಮರಿಸ್ಟ್ ಆಫ್ ಕನ್ನಡ ಅಂದರೆ ಬೀಚಿನೇ, ಮೋಸ್ಟ್ ಒರಿಜಿನಲ್. ಸ್ಪಾಂಟೇನಿಟಿ ಇರೋದು ಎಷ್ಟು ಚೆನ್ನಾಗಿತ್ತು ಅಂದರೆ, ನಾನು ಒಂದು ಸಲ ತಮಾಷೆ ಮಾಡಿದ್ದೆ, ನೀವು ಪ್ರಾಕ್ಟಿಕಲ್ ಎಜುಕೇಷನಿಸ್ಟು ಅಂದೆ. ಸುಮ್ಮನಿರೋ, ನಾನು ಎಜುಕೇಷನ್ ಸಂಬಂಧ ಇಲ್ಲ ನನಗೆ, ಬರೀ ತಮಾಷೆ ಮಾಡೋದು ಹಾಸ್ಯ ನಂದು ಅಂದರು. ಇಲ್ಲ ಸರ್, ನೀವು ಪ್ರಾಕ್ಟಿಕಲ್ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಎಜುಕೇಷನಿಸ್ಟ್ ಅಂದೆ. ಹೇಗೆ ಅಂತ ಕೇಳಿದರು. ನೀವು ಬರೆದಿದ್ದೆ ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅದು ತಿಮ್ಮ ಅವ್ರ ಸೃಷ್ಟಿ, ಅದು ತಿಮ್ಮನ ತಲೆ ಅಂತ ಮಾಡಿದ್ದು. ತಿಮ್ಮ ಅಂತ ಹುಡುಗ, ಅಪ್ಪ ಮಗ ಮನೆ ಬಂದು ನಿಂತಿದ್ದಾರೆ. 4 ಜನ ಪೊಲೀಸರು ಒಬ್ಬನು ಬಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ರಸ್ತೆಯಲ್ಲಿ. ಅವನು ಅಳ್ತಾ ಇದ್ದಾನೆ, ಬಿಟ್ಬಿಡ್ರಿ ನನ್ನ ಅಂತ ಬೆಡ್ಕೋತಾ ಇದ್ದಾನೆ. ತಿಮ್ಮ ಅಪ್ಪನ ಕೇಳ್ದ, ಯಾರವನು, ಯಾಕೆ ಹೊಡಿತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ್ನ ಅಂತ ಕೇಳ್ದ. ಅಪ್ಪ ಹೇಳ್ದ, ಅವನು ಕಳ್ಳ ಅವನು, ಅದಕ್ಕೆ ಪೊಲೀಸರು ಹೊಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ತಕ್ಷಣ ತಿಮ್ಮ ಹೇಳ್ದ, ಅಯ್ಯೋ ಜೈಲಿಗೆ ಹೋಗ್ಲಿಕ್ಕೆ ಕಳ್ತಾನ ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಆಗಿನ ಕಾಲದಲ್ಲಿ ಶಾಲೆಗಳೆಷ್ಟು ಅನಾಕರ್ಷಕವಾಗಿದ್ದವು ಅಂದರೆ, ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ. ಇದು ಮೊದಲನೇದು. ಆ ತಿಮ್ಮ ಸತ್ತು ಹೋದ. ತಿಮ್ಮನ ಶವಯಾತ್ರೆ ಆಗ್ತಾಯಿತ್ತು. ಹುಡುಗ ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಅಲ್ಲಿ ಇಳಿಸಿದ್ರು. ಆ ಶಾಲೆ ಮಕ್ಕಳು ಹೆಡ್ ಮಾಸ್ಟರ್ ಬಂದು ನೋಡಲಿ ಹುಡುಗನ್ನ ಅಂತ. ಎಲ್ಲರೂ ಬಂದು, ಅಯ್ಯೋ ಪಾಪ ನಿನ್ನೆ ತನಕ ಚೆನ್ನಾಗಿದ್ದ ತಿಮ್ಮ, ಹೋಗ್ಬಿಟ್ಟ ಇವತ್ತು ಬೆಳಗ್ಗೆ ಅಂತೆಲ್ಲ ದುಃಖ ಹೇಳ್ತಾಯಿದ್ರು. ಕೊನೆಗೆ ಅವ್ರ ಕ್ಲಾಸ್ ಟೀಚರ್ ಬಂದ್ರಂತೆ. ಬಂದು ಮಲಗಿಸಿದ್ರಲ್ಲ ತಿಮ್ಮನಲ್ಲಿ, ಮೊಳಕಾಲು ಊರು ಪಕ್ಕದಲ್ಲಿ ಕೂತು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ತಕ್ಷಣ ತಿಮ್ಮ ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿದ್ನಂತೆ. ಮೊದಲನೇದು ಶಾಲೆ ಬಗ್ಗೆ, 2ನೇದು ಮೇಷ್ಟ್ರ ಬಗ್ಗೆ. ಮೊದಲನೇದು ಶಾಲೆ ಎಷ್ಟು ಅನಾಕರ್ಷಕವಾಗಿದೆ ಅಂತ ಒಂದಾದರೆ, 2ನೇದು ಮೇಷ್ಟ್ರು ನೋಡಿದ್ರೆ ಸತ್ತವನು ಕೂಡ ಎದ್ದು ಓಡಿ ಹೋಗ್ತಾನೆ ಅಂತ. ಇದು ಫಿಲಾಸಫಿ. ಆ ಥರದ ಸಂತೋಷ ಮನೋರಂಜನೆ ಕೊಡುವಂಥದ್ದು ಇದೆ, ಬೇಕಾದಷ್ಟು ಕೊಡುತ್ತೆ ಮನೋರಂಜನೆ. 2ನೇದು ಪ್ರೇರಣೆ ಕೊಡುವುದು ಬಹಳ ಮುಖ್ಯ. ಇದು ಸಾಹಿತ್ಯ ಎಷ್ಟು ಮನುಷ್ಯನ ಬದಲಾಯಿಸ್ಬಿಡುತ್ತೆ ಅಂತ. ಒಬ್ಬ ಹುಡುಗ ಜಾಸ್ತಿ ಕಲೀಲಿಕ್ಕಾಗಲಿಲ್ಲ, ಸೈನ್ಯ ಸೇರಿಕೊಂಡ. 61ನೇ ಇಸ್ವಿ ಚೀನಾ ವಾರ್ ಆಗ್ತಾಯಿತ್ತು. ಚೀನಾ ವಾರದಲ್ಲಿ ಹೋದ, ಡ್ರೈವರ್ ಆಗಿದ್ದ, ಅಲ್ಲೆಲ್ಲ ಕೆಲಸ ಮಾಡಿದ. ಜಾಸ್ತಿ ಕಲ್ತಿಲ್ಲ ಶಾಲೆ. ಯುದ್ಧ ಮುಗೀತು, ಇನ್ನು ತನ್ನ ಊರಿಗೆ ಹೋಗಬೇಕಲ್ಲ, ಟೆಂಪ್ರರಿ ಅಪಾಯಿಂಟ್ಮೆಂಟ್ ಎಲ್ಲ ಅದು. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿದ್ದ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಇದ್ದ. ನನ್ನ ಜೀವನ ಏನು ಅಂದ, ನಾನು ಊರಿಗೆ ಹೋಗಿ ಏನು ಮಾಡೋದಿದೆ, ನನ್ನ ಜೀವನಕ್ಕೆ ಏನೂ ಅರ್ಥ ಇಲ್ಲ. ಊರಿಗೆ ಹೋದ ತಕ್ಷಣ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಟ್ರೈನಿಗೋಸ್ಕರ ಕಾಯ್ತಾ ಇದ್ದ. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ತಳ್ಕೊಂಬರ್ತಾರಲ್ಲ ಗಾಡಿ, ಆ ಗಾಡಿಯೊಳಗೆ ಪುಸ್ತಕ ಮಾರ್ತಾಯಿದ್ರು. ಒಂದು ಪುಸ್ತಕ ತೊಗೊಂಡ.
ಸ್ವಾಮಿ ವಿವೇಕಾನಂದದು ಕಾಲ್ ಟು ದ ನೇಷನ್, ಅದರ ಮರಾಠಿ ಅನುವಾದ. ಪುಸ್ತಕ ತೊಗೊಂಡ ಓದ್ತಾ ಇದ್ದ. ಅದು ಎಷ್ಟು ಮನಸ್ಸು ಹಿಡಿದು ಬಿಡ್ತು ಅವನು ಅಂತಂದರೆ, ಬದುಕಿದ್ರೆ ತಾನೇ ಏನ್ರಿ ಸಾಧನೆ ಮಾಡೋದು, ಸತ್ರ ಏನು ಮಾಡ್ತೀನಿ ತಲೆ ನಾನು ಅಂತ ಊರಿಗೆ ಹೋದ. ದೇವಸ್ಥಾನ ಪಕ್ಕದಲ್ಲಿ ಒಂದು ಕೋಣೆ ಹಿಡ್ಕೊಂಡ, ಅಲ್ಲೇ ಕೂತ್ಕೊಂಡ. ಮದುವೆ ಆಗದೆ ಹಾಗೆ ಇದ್ದ ಅವನು. ಊರಲ್ಲಿ ಕೂತ್ಕೊಂಡ, ಈ ಊರು ಸ್ವಚ್ಛ ಮಾಡಬೇಕು, ಈ ತಂಬಾಕು ರಹಿತ ಮಾಡಬೇಕು, ಸಿಗರೇಟ್ ಬಂದ್ ಮಾಡಬೇಕು, ಕುಡ್ತ ಕಮ್ಮಿ ಮಾಡಬೇಕು ಅಂತೆಲ್ಲ ಶುರು ಮಾಡಿ ಒಂದು ಚಳವಳಿ ಮಾಡಿದ. ಕೊನೆಗೆ ಅವನು ಮಾತಾಡಿದ್ರೆ ಭಾರತದ ಪ್ರಧಾನಮಂತ್ರಿಗಳು ಏನು ಹೇಳ್ತಾನೆ ಅಂತ ಕೇಳ್ತಾ ಇದ್ದರು. ಅಣ್ಣಾ ಹಜಾರೆ ಆದರು. ಒಂದು ಕತೆ, ಒಂದು ವಿವೇಕಾನಂದ ಒಂದು ಪುಸ್ತಕ ಕ್ಯಾನ್ ಚೇಂಜ್ ದ ಲೈಫ್ ಅಂದರೆ ಪ್ರೇರಣೆ ಕೊಡುವಂಥದ್ದು. ಇನ್ನು ಮೂರನೇದೊಂದಿದೆ, ಮೂರನೇ ಹಂತ ಜೀವೋತ್ಕರ್ಷ ಅಂತ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಜೀವನವನ್ನು ಎತ್ತರದ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡುತ್ತೆ. ಅದು ಗೊತ್ತಿಲ್ಲದ ಹಾಗೆ ತೊಗೊಂಡು ಹೋಗುತ್ತೆ. ಈ ಮೂರು ಕೆಲಸ ಸಾಹಿತ್ಯ ಮಾಡುತ್ತೆ: ಮನರಂಜನೆ, ಪ್ರೇರಣೆ ಮತ್ತು ಜೀವೋತ್ಕರ್ಷ ಅಂತ. ಎಂಟರ್ಟೈನ್ಮೆಂಟ್, ಮೋಟಿವೇಶನ್ ಆ್ಯಂಡ್ ಲೈಫ್ ಅಪ್ಲಿಫ್ಟಿಂಗ್. ಈ ಮೂರು ಹಂತದಲ್ಲಿ ಯಕ್ಷಗಾನ ಕೆಲಸ ಮಾಡುತ್ತೆ. ನಮಗೆ ಸಂತೋಷ ಸಿಗೋದಕ್ಕೆ ಬೇಕಾದಷ್ಟು ಕಾದಂಬರಿಗಳಿದ್ದಾವೆ. ನಾವೆಲ್ಲ ಸಣ್ಣವರಿದ್ದಾಗ ತ್ರಿವೇಣಿಯವ್ರ ಕಾದಂಬರಿ ಓದಿದ್ದು, ತರಾಸೂರವ್ರ ಕಾದಂಬರಿ ಓದಬೇಕು. ತರಾಸು ಕಾದಂಬರಿ ಓದಿದ್ದು ಎಷ್ಟು ಮೋಟಿವೇಶನ್ ಆಗ್ತಿತ್ತು ಅಂದರೆ, ನಾವು ಹೋಗಿ ನೋಡ್ಕೊಂಬರ್ಬೇಕು, ಚಿತ್ರದುರ್ಗ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ಬೇಕು. ಸಂತೋಷ ಆಗಬೇಕು, ಬೇಕಾದಷ್ಟು ಆಗಬೇಕು. ಕತೆ ಬರಿಬೇಕು. ಓದಿದ್ದೀರಿ ಗೊತ್ತಿಲ್ಲ, ಟಿ ಕೆ ರಾಮರಾಯರು ಅಂತ ಬರೀತಾಯಿದ್ರು. ಓದಿಲ್ದೆ ಹೋದರೆ ದಯವಿಟ್ಟು ಓದಿ, ಯಾವಾಗ ಟೈಮ್ ಸಿಕ್ಕಾಗ. ಟಿ ಕೆ ರಾಮರಾವ್ ಅಂತ ಪತ್ತೇದಾರಿ ಕಥೆಗಳನ್ನು ಎಷ್ಟು ಚೆಂದ ಬರೆದ್ರು. ಸಣ್ಣ ಸಣ್ಣ ಕಥೆಗಳು. ಕಾದಂಬರಿ ಬರೆದವರು ಬೇರೆ ಇದ್ದರು, ಭಾಳ ಜನ ಇದ್ದರು. ಎನ್ ನರಸಿಂಹಯ್ಯ ಅಂತೆಲ್ಲ ಬರೀತಾಯಿದ್ರು ಮೊದಲು. ಸಣ್ಣ ಕಥೆಗಳನ್ನು, ಪತ್ತೇದಾರಿ ಕಥೆಗಳನ್ನು ಬಹುಶಃ ತಾವು ಇದನ್ನು ಓದಿದರೆ ಸಣ್ಣ ಸಣ್ಣ ಕಥೆಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಕೊನೆ ಎಂಡ್ವರೆಗೂ ಗೊತ್ತಾಗಲ್ಲ ನಿಮ್ಗೆ, ಅಷ್ಟು ಚೆನ್ನಾಗಿ ಬರೆಯೋದು. ಆಕರ್ಷಕವಾಗಿತ್ತು, ಭಾರಿ ಚೆನ್ನಾಗಿರುತ್ತೆ ಅದು. ಓ ಹೆನ್ರಿ ಸ್ಟೋರೀಸ್ ಓದಿರ್ಬೇಕು ನೀವು. ಓ ಹೆನ್ರಿ ಸ್ಟೋರೀಸ್ ಓದಿದಾಗ ಕೊನೆ ಸಾಲವರೆಗೂ ಗೊತ್ತಾಗಲ್ಲ ಅದು. ಆ ಥರ ಹಾಸ್ಯ ಅಂತೂ ಬೇಕಾದಷ್ಟಿತ್ತು. ಬೀಚಿ ಆಗ್ಬೋದು, ಅಥವಾ ಅರಸ್ಯ ಆಗ್ಬೋದು, ಡುಂಡಿರಾಜ್ ಆಗ್ಬೋದು. ಅವ್ರ ಕವನಗಳನ್ನು ಕೇಳಿದಾಗ ಎಷ್ಟು ಸಂತೋಷ ಅನಿಸುತ್ತೆ ಮನಸ್ಸಿಗೆ. ಹಾಸ್ಯ ಇದೆ. ಕವನಗಳನ್ನು ನೋಡಬೇಕು, ಎಷ್ಟು ಸಂತೋಷ ಕೊಡುತ್ತಾ ಮನೋರಂಜನೆ ಕವನಗಳನ್ನು ಓದಿದಾಗ. ಒಂದು ನಿಮ್ಗೆ ಕೇಳಿಸ್ಬೇಕು ಅಂತ ಬಂದಿದ್ದೀನಿ ಇವತ್ತು, ನೋಡೋಣ ಹೇಗಾಗತ್ತೆ. ನನಗೆ ಭಾಗ್ಯ ವಿಶೇಷ ನಂದು. ಅವ್ರು ಎಲ್ಲರನ್ನ ಹತ್ತಿರದಿಂದ ನೋಡುವಂಥ ಭಾಗ್ಯ ನನಗಿತ್ತು. ಗುಂಡಪ್ಪನವರಾಗಲಿ, ಮಾಸ್ತಿಯವರಾಗಲಿ, ಗೋಕಾಕರಾಗಲಿ, ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರಾಗಲಿ, ವಿ ಸೀತಾರಾಮಯ್ಯನವರಾಗಲಿ. ನನ್ನ ಸಾಧನೆ ಅಂತಲ್ಲ ಅದು, ಆ ಕಾಲಕ್ಕೆ ಬದುಕಿದ್ದಲ್ಲ ನಾನಷ್ಟೇ. ಅವ್ರು ಸಿಕ್ಕರೆ ಅವಕಾಶ ಅವಾಗ. ಕೆ ಎಸ್ ನರಸಿಂಹಸ್ವಾಮಿಯವ್ರದ್ದು ತಾವೆಲ್ಲ ಹಾಡು ಕೇಳಿದ್ದೀರಿ ಅನಿಸುತ್ತೆ. ಕಡೆ ಯಾವುದು ಕೇಳಿದ್ರು, ಮೈಸೂರು ಮಲ್ಲಿಗೆ ಆದರೂ ಕೇಳಿರ್ತೀರಿ ಯಾವುದಾದ್ರೂ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಅನ್ಬೋದು. ಎನ್ನವರ ಕೇಳಿದನು ಚಂದ ನಿನಗಾವುದೆಂದು ಅಂತ. ರಾಯರು ಬಂದರು ಮಾವನ ಮನೆಗೆ, ಎಲ್ಲ ಕೇಳಿದ್ದೀವಿ ಅದನ್ನು. ಅಷ್ಟು ನವರು ಹಾಡುಗಳನ್ನು ಬರೆದಂಥವ್ರು. ಅವ್ರಿಗೆ ಪ್ರೇಮಗೀತೆ ಬರೆದವರು ಅಂದರೆ ಸಿಟ್ಟು ಬರ್ತಾಯಿತ್ತು. ನಾ ಪ್ರೇಮಗೀತೆ ಬರೆದಿಲ್ಲ, ದಾಂಪತ್ಯ ಗೀತೆ ಬರೆದಿದ್ದೀನಿ ಅನ್ನೋರು. ಅವ್ರ ಹೆಂಡತಿ ವೆಂಕಮ್ಮ ಅಂತ. ಅವ್ರ ಮನೆಗೆ ಸಾಕಷ್ಟು ಸಲ ಹೋಗ್ತಿದ್ದೆ ನಾನು. ಅವ್ರು ಕೇಳಿದೆ ನರಸಿಂಹಸ್ವಾಮಿಯವರಿಗೆ, ಸರ್ ನೀವು ನಿಜವಾಗ್ಲೂ ಈ ಹಾಡುಗಳನ್ನು ಬರೆದದ್ದು ಇವ್ರು ನೋಡೇ ಬರೆದ್ರಾ ನೀವು ಅಂತ. ಹೌದು, ಆಕೆ ನೋಡೇ ಬರೆದದ್ದು ನಾನು ಅಂತ ಅವ್ರು ಹೇಳಬೇಕು. ಅವ್ರು ಹೆಂಡತಿ, ಸುಳ್ಳು ಹೇಳ್ತಾರೆ ಇವರು, ಸುಳ್ಳು ಹೇಳ್ತಾರೆ, ಯಾರೋ ನೋಡ್ಕೊಂಡು ನನ್ನ ಹೆಸರು ಹೇಳ್ತಾ ಇದ್ದಾರೆ ಇವರು ಅಂತ. ನೋಡೋದೇ ಚೆಂದ. ಆ ಥರ ಒಂದು ಘಟನೆ ಹೇಳಿಬಿಡ್ಬೇಕು ನಾನಿಲ್ಲಿ, ಭಾಳ ಚೆನ್ನಾಗಿರೋ ಘಟನೆ ಅದು. ನಾನು ಭಾಳ ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ. ಹೋದಾಗ ಒಂದು ಸಲ ನಮ್ಮ ಕಾಲೇಜಿಗೆ ಬರ್ಬೇಕು ಸರ್, ಈ ಸಲ ವಾರ್ಷಿಕೋತ್ಸವಕ್ಕೆ ಬರ್ಬೇಕು ನೀವು, ಕಲಾಕ್ಷೇತ್ರದಲ್ಲಿ ಇರ್ತದೆ ಅಂದೆ. ಓಹ್ ಬರ್ತೀನಲ್ಲ, ನಿಮ್ಮ ಕಾಲೇಜಿಗೆ ಬರಲ್ಲೇನು? ಬರ್ತೀನಿ ಅಂದರು. ವೆಂಕಮ್ಮವ್ರು ಹೇಳಿದೆ ನೀವು ಬರಬೇಕು ಅಂತ. ಬರ್ತೀನಿ, ನಾವು ಬರ್ತೀನಿ. ನಾನು ತುಂಬ ಸಲಿಗೆ ಇತ್ತಲ್ಲ, ಬರ್ತೀನಿ ಅಂದರು. ನಾನು ಮುಂದಿನ ವಾರ ಹೊತ್ತಿಗೆ ಅದನ್ನು ಕಾರ್ಡೆಲ್ಲ ಪ್ರಿಂಟ್ ಮಾಡ್ಕೊಂಡು ತೊಗೊಂಬರ್ತೀನಿ, ಬನ್ನಿ ಅಂದರು. ಒಂದು 8 ದಿವಸ ಆದಮೇಲೆ ಆ ಕಾರ್ಡೆಲ್ಲ ಪ್ರಿಂಟ್ ಮಾಡಿಕೊಂಡು ಹಣ್ಣು ಹೂವು ಎಲ್ಲ ತೊಗೊಂಡು ಹೋಗ್ಬೇಕು. ನಾನು ಅಂದೆ ಒಂದು ವಿಶೇಷವಾಗಿ ಮಾಡೋಣ. ಒಳ್ಳೆ ಅತ್ಯಂತ ಸುಮಧುರ ಭಾವನೆಗಳನ್ನು ಹೊರಡುವಂಥ ಕವಿ. ನಾನು ಸ್ಟೂಡೆಂಟ್ ಒಬ್ಬಳಿದ್ಲು, ತುಂಬ ಚೆನ್ನಾಗಿ ಹಾಡೋಳು. ಆಕೆ ಹೇಳಿದೆ, ಒಂದು ನರಸಿಂಹಸ್ವಾಮಿ ಹಾಡು ರೆಡಿ ಮಾಡ್ಕೊಂಬಾ ನೀನು, ಅವ್ರ ಮುಂದೆ ಹಾಡೋದಂತೆ ಅಂತ. ಕವಿಗಳು ಅದಕ್ಕಿಂತ ಸಂತೋಷ ಬರೋದು ಏನಿದೆ ಹೇಳಿ, ತನ್ನ ಕವನ ಇನ್ನೊಬ್ರು ಹಾಡ್ತಾರೆ ಕರ್ಕೊಂಡು ಹೋದೆ. ಆಕೆ ತನ್ನ ಸಣ್ಣ ತಂಬೂರ ತೊಗೊಂಡು ಹೋದ್ಲು. ವಿಚಿತ್ರ ಆಯ್ತಲ್ಲ ಹೋದಾಗ ಮನೆಗೆ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಅಲ್ಲಿ ಎಂಟದೊಂದು ಹಾಲ್ ಇದೆ, ಅಲ್ಲಿ ಎಡಗಡೆ ಒಂದು ಕಾಟ್ ಇತ್ತು ಮೂಲೆಗೆ. ಆ ಕಾಟ್ ಮೇಲೆ ಹಿಂಗೆ ಕೂತಿರೋರು, ಯಾವಾಗಲೂ ಅಡಿಕೆ ತಿಂತ ಕೂತಿರೋರು. ನಾನು ಹೋದ ತಕ್ಷಣ ನೋಡಿದ್ರು ನನ್ನ. ನಮಸ್ಕಾರ ಸರ್ ಅಂದೆ. ನಮಸ್ಕಾರ ಸರ್ ಅಂದ ತಕ್ಷಣ ಬನ್ನಿ ಒಳಗಡೆ ಜೋರಾಗಿ ಹೇಳೋರು. ಅವತ್ತು ನಾನು ನಮಸ್ಕಾರ ಅಂದ ತಕ್ಷಣ 180 ಡಿಗ್ರಿ ತಿರ್ಕೊಂಡು ಗೋಡೆ ಕಡೆ ಮುಖ ಮಾಡಿ ಕೂತ್ಬಿಟ್ರು. ಬಹುಶಃ ನಾನು ಬಂದದ್ದು ಗೊತ್ತಾಗಲಿಲ್ಲ ಅನಿಸುತ್ತೆ. ನಮಸ್ಕಾರ ಸರ್, ನಾನು ಕರ್ಜಿಗೆ ಬಂದಿದ್ದೇನೆ ಅಂದೆ. ವೆಂಕಮ್ಮ ಹೊರಗೆ ಬಂದರು.
ಏನು ಹಿಂಗೆ ಕೂತಿದ್ರು ಗೋಡೆ ಕಡೆ ಮುಖ ಮಾಡಿಕೊಂಡು ಅಂತ ಅವ್ರಿಗೆ ಕೇಳಿದರು. ಬರೋಲ್ಲ ಅಂತ ಹೇಳಿಬಿಡು ಅವ್ರಿಗೆ, ನನಗೆ ಹೇಳ್ತಾ ಇಲ್ಲ. ವೆಂಕಮ್ಮ ಹೇಳಿದೆ ಬರೋಲ್ಲ ಅಂತ ಹೇಳಿಬಿಡು. ಅಲ್ಲ ಸರ್ ಯಾಕೆ ಏನಾಯಿತು ಅಂತ ಕೇಳಿದೆ. ಹೇಳು ಅವ್ರಿಗೆ ಬರೋಲ್ಲ ಅಂತ ಹೇಳು. ಇಂಡೈರೆಕ್ಟ್ ಸ್ಪೀಚ್ ಅಲ್ಲ ಇವು. ನಾನು ವೆಂಕಮ್ಮ ಅಂದರು ಅಲ್ರಿ ನೀವು ಬರ್ತೀರಿ ಅಂತ ಹೇಳಿದ್ರಿ, ಪಾಪ ಕಾರ್ಡ್ ಪ್ರಿಂಟ್ ಮಾಡ್ಕೊಂಬಂದಿದ್ದಾರೆ ಅವರು, ಬರೋಲ್ಲ ಅಂದ್ರೆ ಹೇಗೆ? ಬರೋಲ್ಲ ಅಂತ ಹೇಳು, ಕಾರ್ಡ್ ಹರಿದು ಹಾಕು ಅಂತ ಹೇಳು. ನನಗೆ ಸಿಟ್ಟು ಬಂತು. ನನ್ನ ತಪ್ಪೇನು ಆಯ್ತಾ ಸರ್ ನಮ್ಮ ಕಡೆಯಿಂದ? ಏನಾಯ್ತು ಹೇಳಿ, ಗೊತ್ತಾಗಬೇಕಲ್ಲ ನನಗೇನಾಯಿತು ಅಂಥೇಳಿ. ಏನು ಬೇಕಾಗಿಲ್ಲ ಅಂತ ಹೇಳು, ಬರೋಲ್ಲ ಅಂತ ಹೇಳ್ಬಿಡು ಅಷ್ಟೇ ಅಂದರು. ಇದು ಒಳ್ಳೆ ಮೊಂಡತನ ಆಯಿತು. ನಾನು ಹೇಳಿದೆ ಸರ್ ನೀವು ಬರೋಲ್ಲ ಅಂದ್ರೆ ನೀನು ಎತ್ಕೊಂಡು ಹೋಗೋಕ್ಕಾಗತ್ತಾ? ನಾನು ಬಿಡಿ ಬರೋದೆಲ್ಲ ಬಿಟ್ಬಿಡಿ. ಆ ಹುಡುಗಿ ಬಂದಿದ್ದಾಳೆ, ನಿಮ್ಮ ಹಾಡು ಹಾಡಬೇಕಾಗಿ, ಬೇಕಾಗಿಲ್ಲ ಅಂತ ಹೇಳು ಅಂದರು. ನನಗೂ ರೇಗ್ ಹೋಯ್ತು. ನಿಮಗೆ ಬೇಕಾಗಿಲ್ಲ ಸ್ವಾಮಿ, ನನಗೆ ಬೇಕಲ್ಲ, ಕರ್ಕೊಂಬಂದಿದ್ದೀನಿ ಯಾಕೆನ ಹಾಗೆ ಹೋಗೋಕ್ಕಾಗ್ತೀನಿ, ಹಾಡಮ್ಮ ಅಂದೆ. ಆ ಹುಡುಗಿಗೆ ಪಚೀತಿ. ಕವಿಗಳು ಹಾಡಬೇಡ ಅಂತಾರೆ, ಪ್ರಿನ್ಸಿಪಾಲ್ ಹಾಡು ಅಂತಾರೆ. ಆಕೆ ಬುದ್ಧಿವಂತೆ. ಕವಿಗಳೇನೋ 5 ನಿಮಿಷ ಇದ್ದು ಬಿಡ್ತಾರೆ, ಪ್ರಿನ್ಸಿಪಾಲ್ 3 ವರ್ಷ ಇರೋರು ನನ್ನ ಜೊತೆಗೆ. ಅದಕ್ಕೆ ಆಕೆ ತಂಬೂರು ಹಾಡ್ಕೊಂಡು ಹಾಡೋಕ್ಕೆ ಶುರು ಮಾಡಿದ್ಲು. ಅದು ಸುಮಾರು 3.5 ನಿಮಿಷದ ಹಾಡು. ಏನೂ ಇಲ್ಲದೇ, ಆ ತಂಬೂರ ಕೂಡ ಸರಿಯಾಗಿ ವರ್ಕ್ ಆಗಲಿಲ್ಲ, ಬಿಟ್ಬಿಟ್ಲಾಕೆ. ಹಾಗೆ ಹಾಡಿದ್ದು ಸುಮಾರು 3.5 ನಿಮಿಷದ ಹಾಡು, ಅವ್ರದ್ದೇ ಹಾಡು. ಎಷ್ಟು ಚಂದ ಹಾಡಿದ್ಲು. ಇದನ್ನು ಹೇಳೋದು ನಾನು, ಒಂದು ಕವನಕ್ಕಿರುವಂಥ ಶಕ್ತಿ ಅಂಥದ್ದು. ಆ ಹಾಡಿದರೆ ನೀವು ನಂಬಲಿಕ್ಕಿಲ್ಲ, ಆ 3.5 ನಿಮಿಷ ಹಾಡು ಮುಗಿಯೋದ್ರೊಳಗೆ ಪೂರ್ತಿ ಹಿಂಗೆ ಆ ಉಡುಪಿಯಲ್ಲಿ ಕೃಷ್ಣ ತಿರುಗಿದ ಅಂತ ಹೇಳ್ತಾರಲ್ಲ ಕತೆ ಇದೆಯಲ್ಲ, ಹಾಗೆ ಪೂರ್ತಿ 180 ಡಿಗ್ರಿ ತಿರುಗಿ ಹಿಂಗೆ ಆಕೆನೇ ನೋಡ್ತಾಯಿದ್ರು, ಕಣ್ಣಲ್ಲಿ ನೀರು ಒಸರ್ತಾ ಇತ್ತು. ಹಾಡಾದಮೇಲೆ ಮೇಷ್ಟ್ರೆ ನಿಮ್ಮ ಕಾಲೇಜಿಗೆ ಬಂದಾಗ ಇನ್ನೊಮ್ಮೆ ಹಾಡಿಸ್ಬೇಕೆ ಹುಡುಗಿ ಕಡೆಯಿಂದ ಅಂದರು. ಅಂದರೆ ಕಾಲೇಜಿಗೆ ಬರೋದು ಖಾತ್ರಿ ಆಯಿತು, ಹಾಡೋದಾಯಿತು. ಬಂದರು. ನಿಮಗೆ ಆ ಹಾಡು ಕೇಳಿಸ್ಬೇಕು ಅಂದ್ಕೊಂಡಿದ್ದೀನಿ, ಕೇಳ್ಬೋದಾ? ಎಷ್ಟು ಚಂದದ ಹಾಡು, ಇದನ್ನು ಎಷ್ಟು ಆಯಾಮಗಳಲ್ಲಿ ನೋಡ್ಬೋದು ಹಾಡು ಅಂತ. ಒಬ್ಬ ಕವಿ ಹೇಗೆ ಬರೀತಾನೆ ಅಂತ. ನಮ್ಮ 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 ಇಂದ್ರಿಯಗಳಿದ್ದಾವಲ್ಲ, ಇವುಗಳ ರೂಪರೇಷೆ ಬದಲಾಯಿಸಿಬಿಡ್ತಾನೆ ಕವಿ. ಇಂಪು ಅನ್ನೋದು ಯಾವಾಗ ಹೇಳಿ ತುಂಬ ಇಂಪಾಗಿ ಹಾಡ್ತಾರೆ ಅಂದರೆ ಕಿವಿಗೆ ಸಂಬಂಧಪಟ್ಟದ್ದು ಇಂಪು ಅನ್ನುವಂಥದ್ದು. ನರಸಿಂಹಸ್ವಾಮಿ ಬಳಸೋದು ಬೆಳದಿಂಗಳ ನಿಂಪು ಅಂತಾರೆ ಅವರು. ಬೆಳದಿಂಗಳಿಗೆ ಇಂಪಿರುತ್ತಾ, ತಂಪಿರ್ಬೋದು, ಅದು ಕವಿ ಸ್ಪೆಷಲ್ ಅದು. ಅದಕ್ಕೆ ನಾನು ನಿಮಗೆ ಕೇಳಿಸ್ತೀನಿ ಹಾಡೋದನ್ನು, ಒಂದು ಸ್ವಲ್ಪ ಕೇಳಿಬಿಡಿ. ಹಕ್ಕಿಗಳು ಹಾಡಿ, ನೀ ಬರುವ ದಾರಿಯಲಿ ಹಕ್ಕಿಗಳು ಹಾಡಿ, ಬೆಳುದಿಂಗಳಿಂಪಿನಲಿ ತಾರೆಗಳು ಮೂಡಿ, ಬೆಳುದಿಂಗಳಿಂಪಿನಲಿ ತಾರೆಗಳು ಮೂಡಿ, ಕನಸು ಹಬ್ಬಲಿ ನಿನ್ನ ಕಣ್ಣ ಬಳಿ ಚಿನ್ನ, ಕನಸು ಹಬ್ಬಲಿ ನಿನ್ನ ಕಣ್ಣ
ಹತ್ತಾರು ಗಳಿಗೆಯಲಿ ಹಾದಿ ಹಾರಿರಲಿ ನೀ ಬರುವ ಇದು ಹಾಡು ಒಂದು ಸೊಲ್ಲು ಮಾತ್ರ ಕೇಳಿಸಿದ್ದೀನಿ, ಇನ್ನೆರಡು ಅತ್ಯಂತ ಎತ್ತರಕ್ಕೆ ಹೋಗುವಂಥವು. ಅದನ್ನು ನಾನು ಬೇಕಾದ್ರೆ ರೆಕಾರ್ಡ್ ಕಳಿಸ್ಕೊಡ್ತೀನಿ, ಯಾರಿಗಾದರೂ ಬೇಕಾದ್ರೆ ತಗೊಳ್ಳಿ. ವಿತೌಟ್ ಮ್ಯೂಸಿಕ್ ಏನು ಇಲ್ಲದೆ ಹಾಡಿದಾಳೆ ಹುಡುಗಿ, ಕರಗದೆ ಇರುತ್ತೆ ಋಷಿ. ನನಗೆ ಇದು ಆಶ್ಚರ್ಯ ಅನಿಸೋದಂದರೆ ಅವ್ರದ್ದೇ ಕವನವನ್ನು ಮತ್ತೊಬ್ಬರು ಭಾವಪೂರ್ಣವಾಗಿ ಹಾಡಿದಾಗ ಅವ್ರ ಕಣ್ಣಲ್ಲೇ ನೀರು ಬರ್ಸುತ್ತಲ್ಲ, ಇದು ಸಾಹಿತ್ಯದ ಶಕ್ತಿ. ಇದು ಪ್ರೇರಣೆ ಕೊಡೋದು ಅಂತ ಹೇಳಿದ್ನಲ್ಲ, ಪ್ರೇರಣೆ ಅವ್ರಿಗೆ ಬರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹೇಳಿದ್ರು, ನಿಮ್ಮ ಪ್ರೋಗ್ರಾಮ್ ಬಂದಾಗ ಇನ್ನೊಂದು ಸಲ ಹಾಡಿಸ್ಬೇಕು ಆ ಹುಡುಗಿ ಕಡೆಯಿಂದ ಅಂತ. ತಾವೆಲ್ಲ ಪ್ರೇರಣೆ ಪಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಪುಸ್ತಕಗಳಿದ್ದಾವೆ. ಭೈರಪ್ಪನವ್ರ ಕಾದಂಬರಿ ಆಗ್ಬೋದು, ತೇಜಸ್ವಿ ಅವರ ನಿಸರ್ಗ ಚಿತ್ರಣ ಆಗ್ಬೋದು, ಗುಂಡಪ್ಪನವರ ಬಾಳೆಗೊಂದು ನಂಬಿಕೆ. ತಾವು ಏನು ಓದಿದ್ರು ಗುಂಡಪ್ಪರ ಸಾಹಿತ್ಯ, ಬಾಳೆಗೊಂದು ನಂಬಿಕೆ ಓದಿದ್ರೆ ಸಾಕು. ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಅದು ಎಷ್ಟರ ಮಟ್ಟಿಗೆ ಮುಟ್ಟುತ್ತೆ ಜನಕ್ಕೆ ಬಾಳೆಗೊಂದು ನಂಬಿಕೆ ಈಸ್ ಆ್ಯಕ್ಚುಲ್ ಡೈರೆಕ್ಟ್ರಿ. ಅದು ಹೌ ಟು ಲಿವ್ ಇನ್ ಲೈಫ್. ಬಾಳೆಗೊಂದು ನಂಬಿಕೆ, ಕಗ್ಗ, ಮಂಕುತಿಮ್ಮನ ಕಗ್ಗ, ಅಥವಾ ಅವರ ಜೀವನ ಧರ್ಮ ಯೋಗ, ಇವೆಲ್ಲಗಳನ್ನು ಬಾಳೆಗೆ ಪ್ರೇರಣೆ ಕೊಡುವಂಥದ್ದು. ಬರ್ಬೇಕಾದ್ರೆ ಯಾರೊಬ್ರು ಕೇಳಿದ್ರು ನನಗೆ ಬಂದ ತಕ್ಷಣ, ಕನ್ನಡದಲ್ಲಿ ಓದಲೇಬೇಕಾದಂಥ ಪುಸ್ತಕ ಯಾವುದಾದ್ರು ಇದೆಯಾ ಸರ್, ಯಂಗ್ಸ್ಟರ್ಸ್ ಓದಬೇಕಾದದ್ದು ಅಂತ. ನಾನು ಹೇಳಿದೆ, ಮೊಟ್ಟ ಮೊದಲು ಓದಬೇಕಾದದ್ದು ಜಗದಾತ್ಮಾನಂದರು ಬರೆದಂಥ ಬದುಕಲು ಕಲಿಯಿರಿ ಅಂತ. ಯಾರು ಓದಿಲ್ಲದೆ ಹೋದ್ರೆ ದಯವಿಟ್ಟು ಓದಬೇಕು. ಎಂಥ ನಿರಾಶೆ ಮಡುವಿನಲ್ಲಿದ್ದಂಥ ವ್ಯಕ್ತಿ ಕೂಡ ಸಿಡ್ಕೊಂಡು ಹೇಳ್ಬೋದು ಮೇಲೆ, ಮಾಡ್ತೀನಿ ಸಾಧನೆ ಮಾಡ್ತೀನಿ ಅನ್ನುವಂಥ ಪುಸ್ತಕ ಬದುಕಲು ಕಲಿಯಿರಿ ಅಂತ ಬರೆದಂಥ ಪುಸ್ತಕ, ಅದ್ಭುತ ಪುಸ್ತಕ. ಅಥವಾ ನಮ್ಮ ಮೂಕಜ್ಜಿಯ ಕನಸುಗಳು ಕಾರಂತರದು, ಎಂಥ ಅದ್ಭುತ ಚಿತ್ರ ಇರ್ತದರೊಳಗೆ. ಬೇಂದ್ರೆಯವ್ರ ಹಾಡಿದೆಯಲ್ಲ, ಬೇಂದ್ರೆಯವ್ರ ಜೀವನನೇ ಅದ್ಭುತ. ಅದರೊಳಗೆ ಬಾರೋ ಸಾಧನ ಕೇರಿಗೆ ಹಾಡು ಚಂದ ಅಂತ ಗೊತ್ತು ಎಲ್ಲರಿಗೂ, ಯಾವಾಗ ಬರೆದದ್ದು ಅಂತ ಗೊತ್ತಾಗಬೇಕು. ಬೇಂದ್ರೆ ಜೀವನ ಕೊನೆವರೆಗೂ ಗಟ್ಟಿ ಆಗಲೇ ಇಲ್ಲ. ರಿಟೈರ್ ಆದಮೇಲೆ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆದದ್ದು ಅಷ್ಟೇ. ನೌಕರಿ ಇಲ್ಲ, ಏನಿಲ್ಲ, ಜೈಲಿಗೆ ಹೋದದ್ದು. ಜೈಲಿಗೆ ಹೋಗಿ ಬಂದಮೇಲೆ ಕೆಲಸ ಇಲ್ಲ, ನಾಳೆ ಊಟದ ಚಿಂತೆ ಇಲ್ಲ. ಯಾವುದೋ ಒಂದು ಗದಗಲ್ಲಿ ಒಂದು ಶಾಲೆ ಟೀಚರ್ ಪೋಸ್ಟ್ ಕೊಟ್ಟರು, ಹೆಡ್ ಮಾಸ್ಟರ್ ಪೋಸ್ಟ್ ಕೊಟ್ಟರು, ಅಂತೂ ನೌಕರಿ ಸಿಕ್ತು ಅಂತ ಪರಿವಾರ ಸಮೇತ ಹೋದರು. 1 ವರ್ಷಕ್ಕೆ ಅವ್ರು ತೆಗೆದು ಹಾಕ್ಬಿಟ್ರು ಕೆಲಸ. ವಾಪಸ್ ಬಂದಿದ್ದಾರೆ ಸಾಧನಕೇರಿಗೆ. ನಾಳೆ ಊಟ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಹೆಂಡತಿ ಮಕ್ಕಳನ್ನ ಕಟ್ಕೊಂಡ್ಬಂದು ನಾಳೆ ಊಟದ ದಿಕ್ಕಿಲ್ಲದೆ ಹೋದಾಗ, ಚಿಂತೆ ಇದ್ದಾಗ ಆಗ ಬರೆದಂಥ ಹಾಡು ಬಾರೋ ಸಾಧನಕೇರಿಗೆ. ಬಹುಶಃ ನೀವು ನೋಡಿದಾಗ ಬೇಂದ್ರೆಯವರ ಜೀವನದ ಅತ್ಯಂತ ವಿಷಮಯ ಸ್ಥಿತಿಗಳಲ್ಲಿ ಅತ್ಯಂತ ಅದ್ಭುತ ಹಾಡುಗಳು ಬಂದದ್ದು. ನೀ ಹಂಗೆ ನೋಡಬೇಡ ನನ್ನ, ನೀ ಹಂಗೆ ನೋಡಿದರೆ ನಾ ಹೆಂಗೆ ನೋಡಲೆ ನಿನ್ನ. ಭಾಳ ಜನ ರೊಮ್ಯಾಂಟಿಕ್ ಹಾಡು ಅಂತ ತಿಳ್ಕೊತಾರೆ ಅದನ್ನು. ಮಗು ಸತ್ತಾಗ ಬರೆದಂಥದ್ದು ಅದು. ಅಂಥ ಅದ್ಭುತ ಹಾಡುಗಳು ಮೂವ್ ಆಗ್ತದೆ. ಇನ್ನೊಂದು ಪುಟ್ಟಪ್ಪನವ್ರದ್ದು, ಕುವೆಂಪು ಅವ್ರದ್ದು. ತಾವು ಎಷ್ಟು ಜನ ಕೇಳಿದ್ದೀರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಅನುವಾದ ಅಂದಾಗ ಯಾವಾಗಲೂ ಅಷ್ಟು ಒರಿಜಿನಲಾಗಿ ಬರೋದು ಕಷ್ಟ ಆಗುತ್ತೆ. ಜಾರಿಕೆ ಹಾದಿ ಅನುವಾದ ಮಾಡುವಂಥದ್ದು. ಈ ಭಾಷೆಯಿಂದ ಈ ಭಾಷೆಗೆ ಬಂದಾಗ ಸೊಗಡು ಕಮ್ಮಿ ಆಗುತ್ತೆ. ಆದರೆ ನನ್ನ ಪ್ರಕಾರ 2 ಅನುವಾದಗಳು ಒರಿಜಿನಲ್ಗಿಂತ ಚೆನ್ನಾಗಿರೋದು. ಮೊದಲೇದು ವಿವೇಕಾನಂದರು ಬರೆದಂಥ ಸಾಮ್ ಆಫ್ ಸನ್ಯಾಸಿನ್ಸ್, ಇಂಗ್ಲೀಷಲ್ಲಿ ಬರೆದಂಥ ಸಾಮ್ ಆಫ್ ಸನ್ಯಾಸಿನ್ಸ್ ಅಂತ. ವಿವೇಕಾನಂದರೇ ಬರೆದಿದ್ದರೂ ಕೂಡ ಅದನ್ನು ಪುಟ್ಟಪ್ಪ ಅವರು ಕನ್ನಡಕ್ಕೆ ಮಾಡಿದ್ದಾರೆ. ಏಳು ಮೇಲೇಳು ಏಳು ಸಾಧುವೆ ಹಾಡು ತ್ಯಾಗಿಯ ಹಾಡನ್ನು. ಅದನ್ನು ಕೇಳಿ ಮೈ ರೋಮಾಂಚನ ಆಗದಿದ್ದರೆ ಮನುಷ್ಯರೇ ಅಲ್ಲ ಅವರು. ಅಂಥ ಅದ್ಭುತ ಹಾಡು, ಒರಿಜಿನಲ್ಗಿಂತ ಚೆನ್ನಾಗಿ ಬರೆದು ವಿವೇಕಾನಂದರ ಭಕ್ತರಾದಂಥ ಪುಟ್ಟಪ್ಪನವರು ಆ ಅನುವಾದ ಮಾಡಿದ್ದಾರೆ. ಅದ್ಭುತ. ಪುರುಷೋತ್ತಮಾನಂಜಿ ಹಾಡಿದ್ದಾರೆ, ಅದನ್ನು ಮೈ ನವರು ಹೇಳ್ತದೆ. ಇವೆಲ್ಲ ಪ್ರೇರಣೆ ಕೊಡುವಂಥ ಕೆಲಸಗಳು. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕಗ್ಗ ಹೇಳ್ತೀವಿ. ಮೇಲ್ನೋಟಕ್ಕೆ ತುಂಬ ಸುಲಭ ಪದ್ಯ ಅದು. ಬದುಕು ಜಟಕ ಬಂಡಿ, ಬದುಕಂದ್ರೆ ಜಟಕ ಬಂಡಿ ಇದ್ದ ಹಾಗೆ. ವಿಧಿ ಅದರ ಸಾಹೇಬ, ನೀನು ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು. ಎಲ್ಲಿ ಹೇಳ್ತಾನೆ ಕರ್ಕೊಂಡು ಹೋಗು. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಬಹಳ ಜನ ನೆಗೆಟಿವ್ ಅಂತಾರೆ, ನಮ್ಮ ಕೈಲಿ ಏನಿದೆಯಪ್ಪ ನಾವು ಕುದುರೆ ಇದ್ದಂಗೆ ಅಂತ. ಹಂಗಲ್ಲ ಅದು. ಕೊನೆ ಸಾಲು ಅದ್ಭುತ. ಗುಂಡಪ್ಪನವ್ರದ್ದು ಯಾವಾಗಲೂ ಕಡೆ ಅರ್ಧ ಸಾಲು. ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಚಿಂತೆ ಮಾಡಿಬಿಡಪ್ಪ, ನೀನೇನು ಪಾತಾಳಕ್ಕೆ ಹೋಗಲ್ಲ, ನೆಲ ಇದೆ, ನೀನು ಹಿಡ್ಕೊಳುತ್ತೆ ನಿನ್ನ. ಈ ಕಗ್ಗ ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ಒಂದೊಂದು ಕಗ್ಗ ಒಂದೊಂದು ತಾಸು ಮಾತಾಡಿದ್ರೆ ಮುಗಿಯಲ್ಲ, ಅಷ್ಟು ಅದ್ಭುತವಾದ ಕಗ್ಗಗಳು. ನಮ್ಮ ಇಡೀ ಅಧ್ಯಾತ್ಮ ಅಂತ, ಭಾರತೀಯ ಅಧ್ಯಾತ್ಮ ಅಂತ ಏನಿದೆಯೋ ಅದು ಗಿರಿಕಿ ಹೊಡೆದ್ರೆ 3 ಸುತ್ತಾನೆ. ಜೀವ, ಜಗತ್ತು, ಈಶ್ವರ. ಒಂದು ಜೀವ ಇದೆ, ಈ ಜಗತ್ತಿಗೆ ಬಂದಿದೆ, ಈ ಎರಡನ್ನೂ ಕಾಪಾಡುವಂಥ ಒಂದು ಶಕ್ತಿ ಈಶ್ವರ ಇದ್ದಾನೆ ಅಂತ. ಈ 3ನ್ನೇ ಸೇರಿಸಿ ಇಡೀ ಭಾರತೀಯ ಅಧ್ಯಾತ್ಮ, ನೀವು ಉಪನಿಷತ್ತನ್ನಿ, ವೇದ ಅನ್ನಿ, ಬ್ರಹ್ಮಸೂತ್ರ ಅನ್ನಿ, ಇದ್ರ ಸುತ್ತಾನೆ ಇರುವಂಥದ್ದು. ಅದನ್ನು ಗುಂಡಪ್ಪನವ್ರು ಎಷ್ಟು ಸುಲಭವಾಗಿ ಬರೀತಾರಪ್ಪ. ಬದುಕು ಜಟಕ ಬಂಡಿ, ಅದು ಜಗತ್ತು.
ಕುದುರೆ ನೀನು ಜೀವ, ಈಶ್ವರ ಸಾಬಿ, ಕುದುರೆ ಸಾಬಿ, ಇಷ್ಟೇ. ಆ ಮೂರರ ಮೇಲೆ ಇಟ್ಕೊಂಡು ಬರೋದಂಥ ಪದ್ಯ ಅದ್ಭುತ ಅನಿಸುತ್ತೆ. ನೀವೆಲ್ಲ ಐ ಟಿ ಅವರಾದ್ದರಿಂದ ನಾನು ಬರ್ಬೇಕಾದ್ರೆ ಹೇಳಿದೆ, ನಾನು ಇಬ್ಬರು ಮಕ್ಕಳು ಐ ಟಿ ಮಂದಿನೇ, ಇಬ್ಬರು ಐ ಟಿಯಲ್ಲೇ ಇದ್ದಾರೆ. ಹೀಗಾಗಿ ನನಗೆ ಐ ಟಿ ಅವ್ರು ಚೆನ್ನಾಗಿ ಗೊತ್ತಿದೆ. ನೀವು ಮ್ಯಾನೇಜ್ಮೆಂಟ್ ಕೊಟ್ಟಾಗ ನಾನು ಹ್ಯಾವ್ ಡನ್ ಲಾಟ್ ಆಫ್ ಟ್ರೈನಿಂಗ್ ಫಾರ್ ಮ್ಯಾನೇಜ್ಮೆಂಟ್ ಇನ್ ಡಿಫ್ರೆಂಟ್ ಕಂಪ್ನೀಸ್, ಎಸ್ಪೆಷಲಿ ಐ ಟೀಚ್ ಇನ್ ಡಿಫ್ರೆಂಟ್ ಯೂನಿವರ್ಸಿಟೀಸ್. ಈ ಒಂದು ಪದ್ಯ ಎಷ್ಟು ಮಟ್ಟಕ್ಕೆ ಹೋಗುತ್ತೆ ನೋಡಿ. ಕಗ್ಗ 4 ಸಾಲಿಂದು. ಎಸಳಿ ನಡಿ ಗಿಡದ ಬಿಗಿ. ನಿಮ್ಮ ಕಣ್ಣು ಮುಂಚೆ ಚಿತ್ರ ಕೊಡ್ಬೇಕು ನಾನು. ಎಸಳಿ ನಡಿ ಗಿಡದ ಬಿಗಿ. ಎಷ್ಟೊಂದು ಸಣ್ಣ ಸಸಿ, ಹೂವಿನ ಸಸಿ ಇದೆ ಒಂದು ಸಣ್ಣದು, ಮೇಲೆ ಒಂದು ಹೂವಾಗಿದೆ. ಚಿತ್ರ ಮಾಡ್ಕೊಳ್ಳಿ, ಸಣ್ಣ ಇಷ್ಟೇ, ಒಂದಿಷ್ಟಿದೆ, ಮೇಲೆ ಒಂದು ಹೂವಾಗಿದೆ, ನೆಲದಲ್ಲಿ ಗಟ್ಟಿ ಕೂತ್ಕೊಂಡಿದ್ದು, ಗಾಳಿ ಬಂದಾಗ ಓಲಾಡುತ್ತೆ. ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದೆ, ಕುಶಲ ಸೌರಭವ ನಿರ್ಯತ್ನ ಪ್ರಯತ್ನದಿಂ ಪಸರಿಪ ನಯ ಸುಖವೋ ಮಂಕುತಿಮ್ಮ. ನಾವು 4 ಹಂತ ಹೇಳ್ತೀವಿ ಗುಣದೊಳಗೆ, ಎಷ್ಟು ಚೆಂದ ಇರ್ತದೆ. ಒಂದು ಸಸಿ ಇದೆ, ಕೆಳಗಡೆ ಗಟ್ಟಿ ಇದೆ, ಬೇರು ಮಣ್ಣು ಗಟ್ಟಿ ಹಿಡ್ಕೊಂಡಿದೆ. ಇದು ಗಟ್ಟಿ ಹಿಡ್ಕೊಳ್ದಿದ್ರೆ ಏನಾಗ್ತಿತ್ತು? ಬಿದ್ದು ಹೋಗ್ತಿದ್ದು, ಗಿಡ ಒಣಗಿ ಹೋಗೋದು. ಬೇರೆ ಹತ್ರ ಗಟ್ಟಿ ಇರಬೇಕು, ಮೇಲೆ ಗಟ್ಟಿ ಇರಬಾರ್ದು. ಮೇಲೆ ಗಾಳಿಯ ಸರಸ, ಕೆಳಗೆ ಗಟ್ಟಿ ಇದೆ, ಮೇಲೆ ಬಿಗಿತ ಇದೆ. ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದ. ಕೆಳಗಡೆ ಬಿಗಿ ಮತ್ತು ಮೇಲೆ ಇರೋದ್ರಿಂದ ಕುಸುಮ ಚೆನ್ನಾಗಿದೆ, ಹೂ ಚೆನ್ನಾಗಿದೆ. ಅದೇನು ಮಾಡುತ್ತೆ? ತನ್ನ ಗೊತ್ತಿಲ್ಲದ ಹಾಗೆ ತನ್ನ ಪರಿಮಳವನ್ನು ಬೀರ್ತದೆ ಎಲ್ಲ ಕಡೆಯೂ. ಅದೆಷ್ಟು ಚೆನ್ನಾಗಿದೆ ನೋಡಿ. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ. ಇದು ಪಕ್ಕ ಮಾಡಿ ನೆನೆಸಿಡ್ಬೇಕು. ಏನೂ ಪ್ರಯತ್ನ ಮಾಡಲ್ಲ ಹೂವು, ಅಪ್ರಯತ್ನವಾಗಿ ತನ್ನ ವಾಸನೆ ಕೊಡ್ತದೆ. ನಿಮ್ಮ ಮನೆಗೆ ತಂದು ಬಂದು ಮಲ್ಲಿಗೆ ಹೂವಿನ, ಮೈಸೂರು ಮಲ್ಲಿಗೆ ಹೂವಿನ ಹಾರ ತಂದು ಒಂದು ಕಡೆ ಹಾಕಿಬಿಡಿ ಮನೇಲಿ, ಇಡೀ ಕೋಣೆಯೆಲ್ಲ ಘಮ ಘಮ ಅಂತ ಇರ್ತದೆ. ಹೂವೇನು ಪ್ರಯತ್ನ ಮಾಡೋದಿಲ್ಲ, ಅದು ನಿರ್ಯತ್ನ ಪ್ರಯತ್ನದಿಂ ಪಸರಿಪ ನಯ ಸುಖವೋ ಮಂಕುತಿಮ್ಮ. ಇದನ್ನು ಹೆಂಗೆ ಹೇಳ್ತಾರೆ ಅಂದರೆ, ನಾವೆಲ್ಲ ನಮ್ಮ ಜೀವನ ಶುರು ಮಾಡಿದಾಗ ನಮಗೆ ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ. ಹೀ ಹೂ ನೋಸ್ ನಾಟ್ ಹಿ ನೋಸ್ ನಾಟ್ ಹಿ ಈಸ್ ಅ ಫೂಲ್ ಶನ್ನಿಮ್ ಅಂತ. ಅವನು ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ. ನಾವು ಆ ಲೆವೆಲ್ ಇದೆಯೋ ಮೊದಲು. ಐ ಆಮ್ ಇನ್ಕಾಂಪಿಟೆಂಟ್, ಐ ಡು ನಾಟ್ ನೋ ದಟ್ ಐ ಆಮ್ ಇನ್ಕಾಂಪಿಟೆಂಟ್, ಐ ಆಮ್ ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ಮೊದಲೇ ಹಂತ ನಾವಿರೋದು. ಅನ್ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್ ಮೊದಲೇ ಹಂತ. ಎರಡನೇ ಹಂತ ಸ್ವಲ್ಪ ಬದಲಾವಣೆ ಆದಮೇಲೆ ಸಾಧನೆ ಮಾಡ್ತೀನಿ. ಅಟ್ಲೀಸ್ಟ್ ಐ ಆಮ್ ಕಾನ್ಷಿಯಸ್ಲಿ ಇನ್ಕಾಂಪಿಟೆಂಟ್. ನನಗೆ ಗೊತ್ತಿಲ್ಲ ಅಂತ ಗೊತ್ತಾಯಿತು. ಇನ್ನು ಮುಂದೆ ಪ್ರಯತ್ನ ಮಾಡಿ 20 ವರ್ಷ ಮಾಡಿದ ಮೇಲೆ ಐ ಆಮ್ ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಐ ನೋ. ಅದು ಫೈನಲ್ ಸ್ಟೇಜ್ ಅಲ್ಲ ಮನುಷ್ಯನಿಗೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಯು ಬಿಕಮ್ ಅನ್ಕಾನ್ಷಿಯಸ್ಲಿ ಕಾಂಪಿಟೆಂಟ್. ಯು ಡೋಂಟ್ ಹ್ಯಾವ್ ಟು ಮೇಕ್ ಎನಿ ಎಫರ್ಟ್ ಟು ಬಿಕಮ್ ಕಾಂಪಿಟೆಂಟ್. ಇದನ್ನು ಹೇಳ್ತಾರೆ. ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವೋ ಮಂಕುತಿಮ್ಮ. ಗುಂಡಪ್ಪನವ್ರು ಓದಿದ್ದು ಓನ್ಲಿ 7th ಸ್ಟ್ಯಾಂಡರ್ಡ್, ಬಟ್ ಬರೆದದ್ದು ವಿಚ್ ಕ್ಯಾನ್ ಯೂಸ್ ಫಾರ್ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಪಾಠ ಮಾಡ್ಬೋದು ಇದನ್ನು. ಆ ಥರ ಹೇಳುವಂಥದ್ದು. ಅಂದರೆ ಒಂದು ಶಕ್ತಿ ಅಂಥದ್ದು ಇರುತ್ತೆ, ಅದ್ಭುತವಾದ ಪ್ರೇರಣೆ ಕೊಡೋದು, ಮಟ್ಟ ಹೋಗುವಂಥದ್ದು. ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದದ್ದು, ನಾನು ಭಾಷೆ ಬರೀಬೇಕಾದ್ರೆ ಓದಿದರೆ ಖುಷಿ ಆಗಬೇಕು. ಆಗಲೇ ನಮ್ಮ ಸ್ನೇಹಿತರು ಭಟ್ ಅವರು ಚೆನ್ನಾಗಿ ಹೇಳಿದರು. ಲಕ್ಷ್ಮೀಶನ್ ಪದ ಹೇಳಿದರು. ಎಲ್ಲ ನದಿಂದ ಶುರು ಆಗೋದು, ಅಕ್ಷರ ಬರೀ ನದಿಂದ ಶುರು ಆಗುವಂಥ ಪದಗಳು. ಹಾಗೆ ಕನ್ನಡದಲ್ಲಿ ಎಂತೆಂಥ ಪದಗಳಿದ್ದಾವೆ ಗೊತ್ತಾ? ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಮೇಷ್ಟ್ರಿದ್ರು ಒಬ್ಬರು, ವರದರಾಜ್ ಹುಯಿಲ್ಗೋಳ್ ಅಂತ ಮೇಷ್ಟ್ರು. ಕನ್ನಡ ತುಂಬ ನೀವು ಕೇಳಿರ್ಬೇಕು. ನಾರಾಯಣರಾವ್ ಹುಯಿಲ್ಗೋಳ್, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬರೆದವರು, ಅವ್ರ ಅಣ್ಣನ ಮಗ, ನಮ್ಮ ಮೇಷ್ಟ್ರವರು. ಕುಮಾರವ್ಯಾಸ ಭಾರತ ಪಾಠ ಮಾಡಬೇಕು ನಮಗೆ. ಒಂದು 8 ಪದ್ಯ ಇತ್ತು ನಮ್ಮ ಕುಮಾರವ್ಯಾಸ ಅಂತ. ಸಂದರ್ಭ ಏನು? ಧರ್ಮರಾಜ ದ್ಯೂತ ಆಡಿದ, ದ್ಯೂತ ಸೋತ, ರಾಜ್ಯ ಸೋತ, ಕೋಶ ಸೋತ, ತನ್ನ ತಮ್ಮಂದರನ್ನು ಸೋತ, ಕೊನೆ ತನ್ನೂ ಸೋತ, ಹೆಂಡ್ತಿನೂ ಸೋತ. ಆಗ ದುರ್ಯೋಧನ ಹೇಳ್ತಾನೆ, ಕರ್ಣ ಹೇಳ್ತಾನೆ, ದ್ರೌಪದಿ ಈಗ ರಾಣಿ ಎಲ್ಲ ಎಳ್ಕೊಂಡು ಬಾಕೆನ್ನ ಅಂತ. ದುಶ್ಯಾಸನ ಎಳ್ಕೊಂಬರ್ತಾನೆ. ನಮ್ಮ ಮನೆಯಲ್ಲಿ, ನಮ್ಮ ಪರಂಪರೆಯಲ್ಲಿ ಮೈದುನ ಅಂದರೆ ಮಗ ಇದ್ದ ಹಾಗೆ. ಈ ಚಂಡಾಲ ಮೈದುನ ಹೋಗಿ ಆ ದ್ರೌಪದಿನ ಎಳ್ಕೊಂಬರ್ತಾನೆ ಸಭೆಗೆ. ಬಂದು ಆಕೆ ಹೇಳ್ತಾಳೆ, ಇಷ್ಟೆಲ್ಲ ದೊಡ್ಡವರಿದ್ದೀರಿ, ನೀವೆಲ್ಲರೂ ತಿಳಿದವರಿದ್ದೀರಿ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಎಲ್ಲರೂ ಇದ್ದೀರಿ, ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ವಾ ಅಂತ ಬೇಡ್ಕೋತಾಳೆ. ಗಂಡಂದ್ರ ತಲೆ ಹಾಕಿ ಕೂತಿದ್ದಾರೆ. ಒಬ್ಬೊಬ್ಬರಿಗಿಂತ ಪವರ್ಫುಲ್ ಆದಂಥ ಗಂಡಂದ್ರು ತಲೆ ತೆಳಗೆ ಹಾಕೋ ಕೂತಾಗ ಏನು ಮಾಡ್ತಾಳೆ ಪಾಪಕ್ಕೆ? ಕೊನೆ ಕೃಷ್ಣನ ಮೊರೆ ಹೋಗ್ತಾಳೆ. ನಮಗೆಲ್ಲ ಕತೆ ಗೊತ್ತು. ಅಲ್ಲಿ ಒಂದು 8 ಪದ್ಯ ಇದೆ ಕುಮಾರವ್ಯಾಸಂದು. ಆ ಪದ್ಯವನ್ನು ಪಾಠ ಮಾಡಬೇಕು ಮೇಷ್ಟ್ರು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಅದು ಹೇಗೆ ಅಂದರೆ, ಒಳಗೆ ಮೇಷ್ಟ್ರು ಬರೋರು, ಯಾಕೋಪ ಈ ಕನ್ನಡಕ ಇಲ್ಲಿರೋದು ಅವ್ರದ್ದು, ಕಣ್ಣಿಲ್ಲೇ, ಕನ್ನಡಕ ಮಾತ್ರ ಇಲ್ಲಿರ್ತಿತ್ತು. ಒಳಗೆ ಬರೋರು, ಪುಟ 54 ಅನ್ನೋರು.
ನಾವೆಲ್ಲ ತಗೊಂಡು ಕೂತ್ಕೋಬೇಕು. ಅವರೇನು ಪುಸ್ತಕ ತೊಗೋತಿರ್ಲಿಲ್ಲ, ಭಯಪಟ್ಟಾಗಿತ್ತು ಪೂರ್ತಿ ಅವರಿಗೆ. ಈಗ ಬೆಂಚ್ ಇರ್ತಾವಲ್ಲ, 3-4 ರೋ ಬೆಂಚ್ ಇರ್ತಾವಲ್ಲ, ಆ ಪದ್ಯವನ್ನು ರಾಗವಾಗಿ ಹೇಳ್ಕೊಂಡು ಹಿಂಗೆ ಹೋಗೋರು. ನಾವೆಲ್ಲ ರಡಾರ್ ಇದ್ದಂಗೆ ಹಿಡ್ಕೊಂಡು ಎಲ್ಲಿ ಹೋಗ್ತಾರೋ ನೋಡ್ತಾ ಇರೋದು, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅಂತ. ಅವ್ರು ಹೇಳ್ತಾ ಹೇಳ್ತಾ ಅವ್ರ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಅವರೊಂದು 100 ಸಲ ಪಾಠ ಮಾಡಿರ್ಬೇಕು ಇದನ್ನು, ಆದರೆ ಪ್ರತಿ ಸಲ ಅವ್ರ ಕಣ್ಣಲ್ಲಿ ನೀರು ಇಳಿತಾ ಇತ್ತು. ನಾವೆಲ್ಲ ಅನ್ಕೋತಾ ಇದ್ವಿ, ದ್ರೌಪದಿ ಕಷ್ಟ ಯಾರಿಗಾದರೂ ಅರ್ಥ ಆಗಿದ್ದರೆ ಹುಯಿಲ್ಗೋಳ ಮಾಸ್ತರಿಗೆ ಮಾತ್ರ, ಇನ್ಯಾರಿಗೂ ಅರ್ಥ ಇಲ್ಲ. ಮತ್ತು ಅವ್ರು ಅಷ್ಟು ಹೇಳ್ತಿರ್ಲಿಲ್ಲ, ನಾವು ಅಳ್ತಾ ಇದ್ವಿ, ಬಿಕ್ಕಿ ಅಳ್ತಾ ಇದ್ವಿ, ಅಷ್ಟು ಚೆನ್ನಾಗಿ ಹೇಳೋರು. ಒಂದಂತೂ ನೆನಪಿದೆ ನನಗೆ ಖಾತ್ರಿ, ಆ 4ನೇ ಪದ್ಯ ಅದು ದುಃಖದ ಉತ್ತಂಗಕ್ಕೆ ಹೋಗ್ಬಿಡ್ತದೆ. ಆಕೆ ಹೇಳ್ತಾಳೆ, ಕೃಷ್ಣ 100 ಜನ ಸೇರಿದಾಗ ಒಂದು ಹಾವು ಬಂದರೂ ಬದುಕೊಂಡ್ಬಿಡುತ್ತಲ್ಲೋ, ಒಂದು ಹಾವು ಬಂದರೂ ಕೂಡ ಯಾವನೋ ಒಬ್ಬ ಕರುಣೆ ಇರ್ತಾನೆ, ಹೊಡಿಬೇಡ ಬಿಡ್ರಿ ಅಂತಾನೆ, ಹಾವು ಬದುಕೊಂಡ್ಬಿಡುತ್ತೆ. 100 ಜನರ ಮಧ್ಯೆ ಬಂದಂಥ ಹಾವು ಬದುಕ್ತಿರ್ಬೇಕಾದ್ರೆ ಇಂಥ ದೊಡ್ಡ ಸಭೆಯೊಳಗೆ ಒಂದು ಹೆಣ್ಣಿಗೆ ಮರ್ಯಾದೆ ಬೆಲೆ ಇಲ್ವಾ ಎಂದು ಅನಲಿದಲು ಲಲಿತಾಂಗಿ ಅಂತ ಅವರು ಆರ್ತವಾದ ಧ್ವನಿಯಲ್ಲಿ ಹೇಳಿದ್ರಪ್ಪ. ನಾವೆಲ್ಲರೂ ಅಳ್ತಾ ಇದ್ವಿ. ನಾನು 3ನೇ ಬೆಂಚಲ್ಲಿ ಮೊದಲೇ ಜಾಗದಲ್ಲಿ ಕೂತಿದ್ದೀನಿ. ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕ್ಕಿಬಿಟ್ಟೆ ಅಂದೆ. ಅಂದ ತಕ್ಷಣ ಎಲ್ಲೋ ನೋಡ್ತಿದ್ರಲ್ಲ ಮೇಷ್ಟು, ಟಕ್ ಅಂತ ತಿರುಗಿ ನಾನು ನೋಡಿಬಿಟ್ರು. ನನ್ನ ಮಂಜುಗಟ್ಟಿದ ಕಣ್ಣು ಅವ್ರ ಮಂಜುಗಟ್ಟ ಕಣ್ಣು ಅವ್ರು ಸಿಕ್ಕಾಕೊಂಡ್ಬಿಡ್ತು, ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ, ದುಃಖ ಆಯ್ತೇನೋ ಅಂದರು. ಹೌದು ಅನ್ನೋಕ್ಕೂ ಆಗ್ತಾಯಿಲ್ಲ ನನಗೆ. ಆ ಕ್ಷಣದಲ್ಲಿ ನಾನು ಕ್ಲಾಸ್ ರೂಮಲ್ಲಿ ಇರಲಿಲ್ಲ, ದೈಹಿಕವಾಗಿ ಅಲ್ಲಿದ್ದೆ, ಭಾವನಾತ್ಮಕವಾಗಿ ನಾನು ದಶರಥನ ಧೃತರಾಷ್ಟ್ರನ ದರ್ಬಾರಲ್ಲೇ ಇದ್ದೆ. ಮುಂದೊಂದು ಸೀಟ್ ಇತ್ತಲ್ಲ, ಅಶ್ವತ್ಥಾಮ, ಕೃಪಾಚಾರ್ಯ, ಭೀಷ್ಮ ಎಲ್ಲರೂ, ನನಗೂ ಒಂದು ಮುಂದಿನ ಸಾಲಿನ ಸೀಟ್ ಇತ್ತು. ಅದಕ್ಕಿಂತ ಹೆಚ್ಚಂದರೆ ಅವ್ರು ಯಾರಿಗೂ ಹೃದಯ ಕರಗಿರಲಿಲ್ಲ, ನಾನು ಹೃದಯ ಕರಗಿತ್ತು. ದುರ್ಯೋಧನ, ಆ ತಾಯಿನ ಮುಟ್ಟಿದ್ರೆ ಭಸ್ಮಾಗಿ ಹೋಗ್ತೀವಿ ನೀನು ಅಂತ ಹೇಳಬೇಕು ಅನಿಸಿತ್ತು. ದಿಸ್ ಈಸ್ ದ ಪವರ್ ಆಫ್ ಲಿಟ್ರೇಚರ್. ಪವರ್ ಆಫ್ ಲಿಟ್ರೇಚರ್, ಯು ಕ್ಯಾನ್ ಎಕ್ಸ್ಪೋರ್ಟ್ ಯು ಟು ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ನನಗೆ ಇವತ್ತಿಗೂ ನೆನಪಿದೆ, ಆ ಕುಮಾರವ್ಯಾಸ ಭಾರತದ ಮುನ್ನುಡಿ ಇದೆ. ದಯವಿಟ್ಟು ಪುಸ್ತಕ ಓದಲಿಕ್ಕೆ ಆಗದೆ ಹೋದರೂ ಅದರ ಮುನ್ನುಡಿ ಆದರೂ ಓದಿ. ಪುಟ್ಟಪ್ಪನವ್ರು ಬರೆದಿದ್ದಾರೆ ಮುನ್ನುಡಿ, ತೋರಣ ನಾಂದಿ ಅಂತ. ಅದನ್ನು ಮೇಷ್ಟು ಓದಬೇಕು. ಕನ್ನಡ ಅಂದರೆ ಇದಪ್ಪ ಕನ್ನಡ ಅನ್ನೋರು. ಒಂದೇ ಒಂದು ಸಾಲಿದೆ, ಒಂದೇ ಸಾಲು. ಕನ್ನಡದ ಕಾವ್ಯವೃಷ್ಟಿಯ ಕಾಮನ ಬಿಲ್ಲಿನಲ್ಲಿ ಕುಮಾರವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ, ಈತನದು ಹಳೆಯ ಹೊಸಗನ್ನಡದ ತಲೆಯ ಕಿರೀಟ, ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೆ ಮೊಳಗಿ ರೋಮಾಂಚನಗೊಳ್ಳುವಂತೆ ಲಯವನ್ನು, ಇಂಪನ್ನು, ತಾನವನ್ನು, ಮಾತಿನ ಹರಹನ್ನು, ಛಂದಸ್ಸಿನ ಕುಣಿತವನ್ನು ಹೊರಹೊಮ್ಮಿಸಿದ ಮಾಟಗಾರ ವರ ಕವಿ ಕುಮಾರವ್ಯಾಸ. ಒಂದೇ ಸೆಂಟೆನ್ಸ್. ಅದು ಓದಿದರು, ಇದಪ್ಪ ಕನ್ನಡ ಅಂದರು. ನನಗೆ ಮೈ ಜುಮ್ ಅಂದ್ಬಿಡ್ತು. ಮನೆಗೆ ಹೋದವನೇ ಸೀದಾ ನಮ್ಮ ಅಕ್ಕನ ಕಡೆಯಿಂದ 5 ರೂಪಾಯಿ ಇಸ್ಕೊಂಡು ಹೋಗಿ ಕುಮಾರವ್ಯಾಸ ಭಾರತ ಕೊಂಡ್ಕೊಂಬಂದು ರಾತ್ರಿ ಎಲ್ಲ ಕೂತ ಸೆಂಟೆನ್ಸ್ ಗಟ್ಟಿ ಮಾಡಿ ಮರುದಿವ್ಸ ನಮ್ಮ ಮೇಷ್ಟ್ರಿಗೆ ಒಪ್ಪಿಸಿದೆ. ಬೇಷ್ ಅಂದರು. ಇವತ್ತಿಗೂ ಮರ್ತಿಲ್ಲ ನಾನು 60 ವರ್ಷ ಆದಮೇಲೆ. ಇದು ಅಂದರೆ ನಮ್ಮಲ್ಲಿ ಬರವಣಿಗೆ ಬೇಕು, ಓದೋದಕ್ಕೆ ಆಸಕ್ತಿ ಬರಬೇಕಾದ್ರೆ ಇಂಥ ಸೆಂಟೆನ್ಸ್ಗಳು ಬೇಕು, ಇಂಥ ಮಾತುಗಳು ಬೇಕು. ಇದಕ್ಕೆ ನಮ್ಮ ಪ್ರೇರಣೆ ಕೊಡುವಂಥದ್ದು. ಇನ್ನು ಕೆಲವೊಂದು ನಮಗೆ ಜೀವೋತ್ಕರ್ಷ ಅಂತ ಹೇಳಿದೆ. ನಮಗೆ ಗೊತ್ತಿಲ್ಲದ ಹಾಗೆ ಜೀವನ ಎತ್ತರ ಮಟ್ಟಕ್ಕೆ ತೊಗೊಂಡು ಹೋಗ್ತವೆ. ರಾಮಾಯಣ ತಗೊಳ್ಳಿ ನೀವು, ಅಂತ ಅದ್ಭುತವಾದ ಬದುಕನ್ನು ಎತ್ತರ ತೊಗೊಂಡು ಹೋಗುವಂಥದ್ದು. ಯುದ್ಧ ನಡೆದಿದೆ, ಇದು ವಾಲ್ಮೀಕಿ ಮಾತು. ಅದನ್ನು ರಂಗನಾಥ್ ಶರ್ಮರು ಇಷ್ಟು ಚಂದ ಮಾಡಿದ್ದಾರೆ ಕನ್ನಡಕ್ಕೆ. ಯುದ್ಧ ನಡೆದಿದೆ, ಇಂದ್ರಜಿತ್ತು ಯುದ್ಧ ಮಾಡ್ತಾನೆ ಲಕ್ಷ್ಮಣನ ಜೊತೆಗೆ. ಏನು ಬಾಣ ಬಿಟ್ಟರು ಸಾಯ್ತಾ ಇಲ್ಲ ಇಂದ್ರಜಿತ್ತು. ಇದನ್ನು ಮಾತು ನಮ್ಮ ಗುಂಡಪ್ಪನವ್ರು ಪಾಠ ಮಾಡ್ತಿದ್ರು. ನಮಗೆ ಡಿ ವಿ ಗುಂಡಪ್ಪನವ್ರು ಹೇಳಬೇಕು, ಕಟ್ಟೆ ಮೇಲೆ ಕೂತು ಹೇಳೋರು. ನಮ್ಮೊಂದು 15 ಜನ ಕೂತಿರ್ತಿದ್ವಿ ಕೆಳಗಡೆ. ಅಷ್ಟು ಭಾವಮಯವಾಗಿ ಭಾವ ತುಂಬ್ಕೊಂಡು ಪಾಠ ಮಾಡಿದವ್ರನ್ನ ಇದುವರೆಗೂ ನಾನು ನೋಡಿಲ್ಲ ರಾಮಾಯಣನ. ಅವ್ರ ಮಾತು ಚಂದ. ಇಂದ್ರ ಜೊತೆಗೆ ಏನು ಬಾಣ ಬಿಟ್ಟ ಲಕ್ಷ್ಮಣ, ಏನೂ ಆಗಲಿಲ್ಲ ಇಂದ್ರ ಜೊತೆಗೆ. ಕೊನೆಗೆ ಅವ್ರ ಮಾತಿದ್ದು, ಕೊನೆಗೆ ಒಂದು ಆರ್ಡಿನರಿ ಬಾಣ ತಗೊಂಡ. ಅವ್ರ ಮಾತು, ಒಂದು ಆರ್ಡಿನರಿ ಬಾಣ ತಗೊಂಡ, ಹಣೆಗಿಟ್ಕೊಂಡ. ಏನು ಹೇಳ್ದ ಗೊತ್ತೋ? ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಯುದ್ಧೇ ಚ ಅಪ್ರತಿದ್ವಂದ್ವ ಜರೈನಿಂ ಜೈ ರಾವಣಿಂ ಅಂದ ಬಾಣ ಬಿಟ್ಟ. ಅಂದರೆ ನನ್ನ ಅಣ್ಣ ಸತ್ಯಸಂಧ ಆಗಿದ್ದರೆ, ಧರ್ಮಾತ್ಮ ಆಗಿದ್ದರೆ, ದಶರಥನಿಗೆ ತಕ್ಕ ಮಗ ಆಗಿದ್ದರೆ, ಯುದ್ಧದಲ್ಲಿ ಅವನು ಸೋಲಿಸೋದು ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಅನ್ನೋ ಸತ್ಯ ಆಗಿದ್ದರೆ, ಈ ಬಾಣ ಈ ರಾವಣನ ಮಗನ ಪ್ರಾಣ ತಗೊಳ್ಳಿ ಅಂತ ಬಿಟ್ಟ. ಇಂದ್ರಜಿತ್ತು ಸತ್ತೋದ. ಅಂದ್ಬಿಟ್ಟು ಸತ್ತದ ಬಾಣಕ್ಕಲ್ರಿ, ಅಣ್ಣನ ಮೇಲೆ ಇರುವಂಥ ಶ್ರದ್ಧೆಗೆ. ಗುಂಡಪ್ಪನವ್ರು ಹೇಳಿದಾಗ ಅವ್ರ ಕಣ್ಣಲ್ಲಿ ನನಗನ್ಸಿತ್ತು, ಅದು ಕೇಳಿದ ಮಾತು ಇನ್ನೂ ಗುಣಿಸುತ್ತೆ ನನಗೆ, ಇವ್ರಿಗನ್ಸುತ್ತೆ ನನ್ನ ಕಿವಿಯಲ್ಲಿ. ಅಷ್ಟು ಅಂದರೆ ಒಂದು ಮನಸ್ಸಿರ್ತಲ್ಲ ಅವ್ರು ಹೇಳೋದು. ಬಾಣ ಬಿಟ್ಟು ಸತ್ತ ಮಾತು ಬೇರೆ, ಅಣ್ಣನ ಮೇಲೆ ತಬ್ಬನಿಗೆ ಶ್ರದ್ಧೆ ಎಷ್ಟಿದೆ ನೋಡ್ರಿ. ಇದು
ನಾ ಇವತ್ತು ಪೇಜ್ ನಂಬರ್ 3 ನೋಡೋಕೆ ಹೆದರಿಕೆ ಆಗುತ್ತೆ ಯಾವುದೇ ಪೇಪರ್ದು. ಗಂಡ ಹೆಂಡ್ತಿನ ಕೊಲಿಸ್ದ, ಹೆಂಡ್ತಿ ಗಂಡನ ಕೊಲಿಸಿದ್ಲು, ಅಣ್ಣನ ತಮ್ಮ ಕೋರ್ಟಿಗೆ ಹೋದ ಬಿಡ್ತಾ ಇಲ್ಲ, ಬೆನ್ನು ಹತ್ತಿ. ಇದು ನೋಡ್ತಿರುವ ಕಾಲದಲ್ಲಿ ಲಕ್ಷ್ಮಣನಿಗೆ ಅಣ್ಣನ ಮೇಲೆ ಯಾವ ಶ್ರದ್ಧೆ ಇತ್ತು ಅಂತ. ಮತ್ತು ರಾಮ ಹೆಂಗಿದ್ದ ನನಗನ್ಸುತ್ತೆ ಒಂಥರ ಇವೆಲ್ಲ ರೋಲ್ ಮಾಡೆಲ್ಸ್ ಫಾರ್ ಲೈಫು. ಯಜಮಾನ ಇದ್ದರೆ ಹೆಂಗಿರಬೇಕು, ಕೆಲವ್ರಿಗಿರುತ್ತೆ ಸ್ಟೈಲ್. ಯಜಮಾನ ಅಂದರೆ ದರ್ಪದಿಂದ ಇರ್ಬೇಕು, ಹೇಳ್ದಂಗೆ ಕೇಳೋ ಅಂದ್ಕೊಂಡಿರ್ಬೇಕು ಅವರು. ಅದು ಯಜಮಾನಿಕೆ ಅಂತ ತಿಳ್ಕೊಂಡಿದ್ದೀವಿ ನಾವು. ರಾಮ ಎಂಥ ಯಜಮಾನ ಇದ್ದ ಅಂತ. ಲಕ್ಷ್ಮಣನಿಗೆ ಪೆಟ್ಟಾಗಿ ಬಿದ್ದಿದ್ದಾನೆ. ಸುಷೇಣ ಹೇಳ್ದ ಅವನಿಗೆ ಸಂಜೀವಿನಿ ತಂದರೆ ಉಳಿತಾನೆ. ಸಂಜೀವಿನಿ ತರಬೇಕಾದ ಹನುಮಂತ ಹೊರಟ. ಎದುರಿಗೆ ರಾಮ ಬರ್ತಾನೆ. ದಯವಿಟ್ಟು ಕಲ್ಪಿಸಿ, ಹನುಮಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಾನು ರಾಮದೂತ, ರಾಮ ಸೇವಕ ಅಂತ ಕೂತಿದ್ದಾನು. ರಾಮ ಯಜಮಾನ ಹೆಂಗೆ ಹೇಳ್ಬೇಕ್ರಿ ಮತ್ತು ಆಂಜನೇಯನಿಗೆ? ಮತ್ತೊಬ್ಬರಾದರೆ ಬೇಗ ಹೋಗೋ, ಬೇಗ ತೊಂಬ ಅನ್ಬೋದಾಗಿತ್ತು. ರಾಮ ಹೇಳುವಂಥ ಮಾತು ಎಂಥ ಗಚ್ಚ ಶೀಘ್ರಂ ಮಹಾಬಾಹೋ. ವಾಲ್ಮೀಕಿಗೆ ಸಮ. ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚಾತುರ್ಣಿಮೇವ ಭರ್ತೃಣಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತಾನೆ. ಎಷ್ಟು ಅರ್ಥ. ಬೇಗ ಹೋಗಪ್ಪ ಮಹಾಬಾಹು, ಬೇಗ ಹೋಗು. ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನಗೆ ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡು ಅಂತ ಕೇಳ್ತಾನೆ ಯಜಮಾನ. ನನ್ನ ತಮ್ಮನ ಪ್ರಾಣ ಭಿಕ್ಷೆಯನ್ನು ಕೊಡು. ಮೂರನೇದು ಭಾಳ ಚೆನ್ನಾಗಿದೆ. ಇದುವರೆಗೂ ನಾವು 4-5 ಜನ ಅಣ್ತಮ್ಮಂದರು ಅಂದ್ಕೊಂಡಿದ್ವಪ್ಪ ಮಾರಾಯ ನಾವು. ಅಸ್ಮಾಕಂ ಪಂಚಮೋ ಭವಾನ್, ಇವತ್ತಿಂದ 5ನೇದವನಪ್ಪ ನೀ ನನಗೆ. ಅಂದರೆ ಯಾವ ಯಜಮಾನ ಹೇಗೆ ಬದುಕಬೇಕು. ನಮ್ಮ ಗುಂಡಪ್ಪನವ್ರು ಹೇಳೋರು, ಇಂಥ ಯಜಮಾನ ಇರೋದಕ್ಕೆ ಅಂಥವು ಸಿಕ್ಕದ್ದು ಸೇವಕ. ಯಜಮಾನ ಹೊರಟಾಗಿದ್ದರೆ ಹನುಮಂತ ಇರ್ತಿದ್ನ ಅಲ್ಲಿ. ಅಂದರೆ ಯಜಮಾನ ಹೇಗಿರಬೇಕು, ಸೇವಕ ಹೇಗಿರಬೇಕು ಅನ್ನೋದನ್ನು ಬಾಯಿ ಬಿಟ್ಟು ಹೇಳಲ್ಲ ವಾಲ್ಮೀಕಿಗಳು, ತೋರಿಸ್ಬಿಡ್ತಾರೆ ಹೇಗೆ ಅಂತ. ತಾವು ದಯವಿಟ್ಟು ಕುವೆಂಪುರವರ ರಾಮಾಯಣ ದರ್ಶನಂ ಪೂರ್ತಿ ಓದಲಿಕ್ಕೆ ಆಗದಿದ್ರು ಕೆಲವೊಂದು ಭಾಗ ಓದಬೇಕು. ರಾಮಾಯಣ ದರ್ಶನದಲ್ಲಿ ನಾನು ಹೇಳ್ತೀನಲ್ಲ ಎಂಥ ಅದ್ಭುತ. ವಾಲ್ಮೀಕಿ ತಪ್ಪು ಮಾಡಿದ್ದನ್ನು ಅಥವಾ ಮರೆತದ್ದನ್ನು ಕುವೆಂಪು ಚೆನ್ನಾಗಿ ಮಾಡಿದ್ದಾರೆ. ವಾಲ್ಮೀಕಿ ಮರೆತು ಬಿಟ್ಟ ಊರ್ಮಿಳೆನ. ಸೀತೆ ಚೆನ್ನಾಗಿತ್ತು, ಗಂಡನ ಜೊತೆಗೆ ಹೋದ್ಲು ನಿಜ. ಅದೊಂದು ತಮಾಷೆ ಹೇಳ್ಬಿಡ್ಬೇಕು ನಿಮಗೆ. ರಾಮನ ವನವಾಸ 14 ವರ್ಷ ಹೋದ್ನಲ್ಲ ವನವಾಸ. ನಾನು ಗುಂಡಪ್ಪನವ್ರು ಕೇಳಿದೆ, ಸರ್ ಎಲ್ಲ ಒಳ್ಳೆಯವರಿಗೆ ಯಾಕೆ ಬರ್ತಾವೆ ಸರ್ ತೊಂದರೆ ಎಲ್ಲ ಇವು, ಯಾರಿಗೆ ಬಂತು ಅಂತ ಕೇಳಿದರು. ರಾಮ ಸರ್ ಮದುವೆ ಆಗಿದ್ದಾನೆ ಪಾಪ, ಹುಡುಗಿನ ಕರ್ಕೊಂಡು ಕಾಡಿಗೆ ಹೋಗ್ಬೇಕು 14 ವರ್ಷ ವನವಾಸಕ್ಕೆ. ರಾಮ ಎಲ್ಲಿ ವನವಾಸಕ್ಕೆ ಹೋದ್ರಿ ಅಂದರು ಅವರು. ಇನ್ನು ಅವ್ರಿಗೆಲ್ಲ ರಾಮಾಯಣ ಹೇಳಿ ನಾನು. ಅಲ್ಲ ಸರ್ ರಾಮ 14 ವರ್ಷ ಹೋಗಲಿಲ್ವಾ ಅಂತ. ಓ ಅದಾ, ಯಾರು ಹೇಳಿದ್ರು ರಾಮ ವನವಾಸಕ್ಕೆ ಹೋದ ಅಂಥೇಳಿ. ಅವ್ರ ಪ್ರಕಾರ ನಾನು ಬೈಬೇಡಿ, ಅವ್ರು ಹೇಳಬೇಕು ಇದನ್ನು. ಇಟ್ಸ್ ದ ಲಾಂಗೆಸ್ಟ್ ಪಾಸಿಬಲ್ ಹನಿಮೂನ್ ಇನ್ ಹ್ಯೂಮನ್ ಲೈಫ್, ಹ್ಯೂಮನ್ ಹಿಸ್ಟ್ರಿ. ಇನ್ ಹ್ಯೂಮನ್ ಹಿಸ್ಟ್ರಿ ಒಳಗೆ ಲಾಂಗೆಸ್ಟ್ ಅಂತದ್ದು. ಯಾಕಂದರೆ ಅಲ್ರಿ ಚಂದದ ಹುಡುಗಿನ ಮದುವೆ ಆಗಿದ್ದಾನೆ, ಇವನು ತಲೆ ಕಿರೀಟ್ ಹಾಕಿ ರಾಜ ಅನ್ಕೊಡ್ಸಿ ಹೆಂಡತಿ ಮುಖ ನೋಡೋಕ್ಕಾಗ್ತಿದ್ದ. ಈಗ ಆರಾಮಾಗಿ ಹೋಗಿದ್ದಾನೆ. ಮತ್ತಿನ್ನು ಹನಿಮೂನಿಗೆ ಯಾರು ಅಸಿಸ್ಟೆಂಟ್ ಕಳಿಸ್ಕೊಡ್ತಾರೆ, ಯಾರಾದರೂ ಅಸಿಸ್ಟೆಂಟ್ ಬೇರೆ ಹೋಗಿದ್ದಾನೆ ಲಕ್ಷ್ಮಣ ಎಲ್ಲ ಅರೇಂಜ್ ಮಾಡೋದಕ್ಕೆ ಇವರಿಗೆ. ನಿಜ ಹೇಳ್ತೀನಿ, 13 ವರ್ಷ 2 ತಿಂಗಳು ತುಂಬ ಚೆನ್ನಾಗೇ ಇದ್ದರು ಅವರು. ಎಷ್ಟು ಚೆನ್ನಾಗಿದ್ದರು ಅಂದರೆ ಮುಂದೆ ಸೀತೆ ಬಸುರಿ ಆದಾಗ ನಾನು ಕಾಡಿಗೆ ಹೋಗ್ತೀನಿ ಅಂದ್ಲಕ್ಕೆ ಅಪೇಕ್ಷೆ ಪಟ್ಟಳು. ಅಷ್ಟು ಚೆಂದ ಇದ್ದರು. 10 ತಿಂಗಳು ಕಷ್ಟಪಟ್ಟಪ್ಪ. ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ದಯವಿಟ್ಟು ನಾವು ಸಾಹಿತ್ಯವನ್ನು ತಪ್ಪಾಗಿ ಹೇಳ್ತೀವಿ ಕೆಲವೊಂದು ಸಲ. ಯಾರು ಸತ್ಯ ಹೇಳ್ತೀರಿ, ಬಂದು ನೋಡಪ್ಪ ಹರಿಶ್ಚಂದ್ರ, ಬಂದ ಹರಿಶ್ಚಂದ್ರ ಇವನು ಅಂತಾರೆ, ಟೀಕೆ ಮಾಡ್ತೀವಿ. ಹರಿಶ್ಚಂದ್ರ ಅಂತ ಸುಡುಗಾಡಿಗೆ ಹೋಗೋದಂತೆ ಅರ್ಥ. ರಾಮ ಆದರೆ ವನವಾಸಕ್ಕೆ ಹೋದ, ರಾಮನ್ನ ಬಿಡಲಿಲ್ಲ ವನವಾಸ ಅಂತ ಮಾತಾಡ್ತೀವಿ. ಗುಂಡಪ್ಪನವ್ರು ಮಾತು ಕೇಳಬೇಕು. ಅವ್ರು ಹೇಳಿದರು, ಕಷ್ಟಪಟ್ಟದ್ದು ಎಷ್ಟು ರೀ ಅವನು, 10 ತಿಂಗಳು ಮಾತ್ರ. 13 ವರ್ಷ 2 ತಿಂಗಳು ಚೆನ್ನಾಗಿದ್ದರು, 10 ತಿಂಗಳು ಮಾತ್ರ ಆಕೆ ಅಶೋಕವನದಲ್ಲಿದ್ದರು. ರಾಮ ದಿಕ್ಕೆಟ್ಟಂಗೆ ಮಾಡಿ ನೀವು ಕಂಡಿರಿ ಅಂತ ಎಲ್ಲರನ್ನೂ ಕೇಳ್ಕೊತ ಅಡ್ಡಾಡ್ದ. ಹೆಂಡ್ತಿ ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಆಗುತ್ತೆ. ವಾಪಸ್ ಬಂದಲ್ಲಿ ಎಷ್ಟು ವರ್ಷ ಚಕ್ರವರ್ತಿ ಆಗಿದ್ದ ರಾಮ? ವಾಲ್ಮೀಕಿ ರಾಮ ಹೇಳುತ್ತೆ 10,000 ವರ್ಷ ಚಕ್ರವರ್ತಿ ಆಗಿದ್ದ ಅವನು. ಕಷ್ಟಪಟ್ಟದ್ದು ಎಷ್ಟು ರೀ? 10 ತಿಂಗಳು. ಚಕ್ರವರ್ತಿ ಆಗಿದ್ದು 10,000 ವರ್ಷ. ಒಳ್ಳೇದಲ್ವಾ? ಮಕ್ಕಳಿಗೆ ಇದನ್ನು ಹೇಳಬೇಕು ನಾವು. ರಾಮ ಕೂಡ ಕಾಡು ಬಿಡಲಿಲ್ಲಪ್ಪ ಅಂತ ಹೇಳೋದು ನಾವು. ಹೌದಪ್ಪ, ಮುಂದೆ ಚಕ್ರವರ್ತಿ ಆದದ್ದು ಹೇಳಲ್ವ ನೀವು? ಹರಿಶ್ಚಂದ್ರಂದು ಹಾಗೇನೆ ನಾವು. ಅಯ್ಯೋ ಸುಳ್ಳು ಸತ್ಯ ಹೇಳಿದರೆ ಸುಡುಗಾಡಿ ಹೋಗ್ತಾನೆ ಇವನು. ಇಲ್ಲ, ಹರಿಶ್ಚಂದ್ರ ಕಷ್ಟಪಟ್ಟದ್ದು ಎಷ್ಟು ವರ್ಷ? 2 ವರ್ಷ. ಯಾವತ್ತು ರಾಜ್ಯ ಮಾರಿದ, ಹೆಂಡತಿ ಮಕ್ಕಳನ್ನ ಮಾರ್ಕೊಂಡು ಹೋದ, ವಾಪಸ್ ಅವ್ನು ರಾಜ್ಯ ಬಂದದ್ದು 2 ವರ್ಷದ ನಂತರ. 2 ವರ್ಷ ವಿಧಿ ಅವನು ಚೆನ್ನಾಗಿ ಅರೆದು ಬಿಡ್ತು. ಆದರೆ ಪುರಾಣದಲ್ಲಿ ಬರುತ್ತೆ, ಮುಂದೆ 30,000 ವರ್ಷ ಚಕ್ರವರ್ತಿ ಆಗಿದ್ದ ಹರಿಶ್ಚಂದ್ರ. ಭಾಳ ವರ್ಷ ಅಂತ 30 ಭಾಳ ವರ್ಷ ಇದ್ದ. ಕಷ್ಟಪಟ್ಟದ್ದು ಎಷ್ಟು ಸ್ವಾಮಿ? 2 ವರ್ಷ. ಇದನ್ನು ಹೇಳಬೇಕು ನಾವು ಮಕ್ಕಳಿಗೆ. ನೋಡಪ್ಪ, ಸತ್ಯ ಹೇಳಿದಾಗ ಕಷ್ಟ ಬರುತ್ತೆ ನಿನಗೆ, ಜೀವನ ಪರ್ಯಂತ ಇರಲ್ಲ, ಅದು ಸ್ವಲ್ಪ ದಿವಸ ಇರುತ್ತೆ. ಇವತ್ತಿಗೂ ನೋಡಿ, ಹರಿಶ್ಚಂದ್ರ ನಂತರ ರಾಜ ಯಾರಾದರೂ ನಮ್ಗೆ ಗೊತ್ತಿಲ್ಲ. ಹರಿಶ್ಚಂದ್ರ ಮೊದಲು ಯಾರು ರಾಜ ಇದ್ರು ನೆನಪಿಲ್ಲ ನಮಗೆ. ಹರಿಶ್ಚಂದ್ರ ಮರ್ತಿಲ್ಲ.
ಅವನ ಅಡ್ಡೆಸರಾಗಿ ಸತ್ಯ ಹರಿಶ್ಚಂದ್ರ ಅಂತ ಕರೆಯೋದು ನಾವು ಅವನ್ನ. ಈ ಬಿಕೇಮ್ ಇಮ್ಮಾರ್ಟಲ್ ಬೈ ಫಾಲೋಯಿಂಗ್ ವ್ಯಾಲ್ಯೂಸ್ ಫಾರ್ ಎ ಶಾರ್ಟ್ ಟೈಮ್ ಆಫ್ 2 years. ಹರಿಶ್ಚಂದ್ರ ಬಿಕೇಮ್ ಎನ್ ಇಮ್ಮಾರ್ಟಲ್ ಪರ್ಸನ್ ಅಲ್ವಾ. ಹಾಗೆ ನಾವು ಹೇಳಬೇಕು, ಸಾಹಿತ್ಯ ಅದು ಒತ್ತಿ ಹೇಳುತ್ತೆ, ತಪ್ಪು ತಿಳ್ಕೊಬೇಡಿ ನೀವು ಅಂತದೆ. ಅದು ಕುವೆಂಪು ಅವ್ರು ಏನು ಮಾಡಿದರು, ಸೀತೆ ಏನು ಹೋಗ್ಬಿಟ್ಲಪ್ಪ ರಾಮನ ಜೊತೆಗೆ, ಊರ್ಮಿಳೆ ಗತಿ ಏನ್ರಿ, ಅದೇ ಟೈಮ್ ಮದುವೆ ಆದದ್ದು ಇವನು ಲಕ್ಷ್ಮಣನ ಹೆಂಡ್ತಿ ಊರ್ಮಿಳ ಇಲ್ಲೇ ಇದ್ದಾಳಲ್ಲ ಆಕಿ, ಗಂಡನ ಮುಖ ಕೂಡ ನೋಡಲಿಲ್ಲ. ವಾಲ್ಮೀಕಿ ಬರೆದಂಥ ಊರ್ಮಿಳನನ್ನು ಕುವೆಂಪು ಎತ್ತರಿಸಿಡ್ತಾರೆ. ಊರ್ಮಿಳನ ತುಂಬ ಚೆನ್ನಾಗಿ ಮಾಡ್ತಾರೆ ಕ್ಯಾರೆಕ್ಟರ್. ಅದಕ್ಕೆ ಹೇಳಿದೆ, ಊರ್ಮಿಳ ನೆನಪಾಗಬೇಕಾದ್ರೆ ಕುವೆಂಪುರವ್ರು ಹೆಂಗರಳಬೇಕಾಯಿತು ಅಂತ. ಅದೇ ರೀತಿ ಯಶೋಧರ ಅಂತ ಮಾಸ್ತಿ ಬರೆದ್ರು. ಬುದ್ಧನ ಹೆಂಡತಿ ಮಾಸ್ತಿ. ಬುದ್ಧ ದೊಡ್ಡವನಾದ, ಜಗವೆಲ್ಲ ಮಲಗಿರರ ಬುದ್ಧನೊಬ್ಬನೆದ್ದ ಅಂತ ಹೋದ, ಶಾಂತಿ ಹುಡ್ಕೊಂಡು ಹೋದ. ಹೆಂಡತಿ ಗತಿ ಏನು, ಪುಟ್ಟ ಮಗು ಇದೆ ರಾಹುಲ, ಬಿಟ್ಟು ಹೋಗಿದ್ದಾನೆ. ಹೇಳ್ತಿ ಹೇಳಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಹೇಳಿ ಹೋಗ್ತೀವಿ 3 ಸಲ ಹೋಗ್ತೀನಿ ಅಂತ. ಕಾಡಿಗೆ ಹೋಗ್ಬೇಕಾದ್ರೆ ಒಂದು ಹೇಳಲಿಲ್ಲ ಆಕೆ, ಹಾಗೆ ಹೋದವನು. ಆಕೆ ಗತಿ ದಯವಿಟ್ಟು ನೋಡಿ, ನಾವು ಎಲ್ಲೂ ಕಡೆ ಬುದ್ಧನ ದೊಡ್ಡನ ಮಾಡಿರ್ತೀವಿ ನಾವು. ಬುದ್ಧ ದೊಡ್ಡವನಾಗೋದಕ್ಕೆ ಕಾರಣದಂತ ಯಶೋಧರೆಯನ್ನು ಮರ್ತೇ ಬಿಡ್ತೀವಿ ನಾವು. ಮಾಸ್ತಿ ಬರೆದಿದ್ದಾರೆ ಯಶೋಧರ ಅಂತ, ಅದ್ಭುತವಾಗಿ ಬರೆದಿದ್ದಾರೆ. 12 ವರ್ಷ ಹೋಗ್ಬಿಡ್ತಾನೆ ಕಾಡಿಗೆ, ವಾಪಸ್ ಬರ್ತಾನೆ ತನ್ನ ಊರಿಗೆ. ಆಕೆ ಕುತೂಹಲ, ನನ್ನ ಗಂಡ ಹೇಗಿದ್ದಾನೆ, ಸನ್ಯಾಸಿ ಆಗಿದ್ದಾನೆ ನೋಡಬೇಕು ಅಂತ ಆಸೆ ಆಕೆಗೆ. ಹೋಗ್ಬೋದೋ ಇಲ್ಲೋ, ಸನ್ಯಾಸಿ ಆಗಿದ್ದಾನೆ, ಹೆಂಡತಿ ಮಾತಾಡ್ಬೋದೋ ಇಲ್ಲೋ ಗೊತ್ತಿಲ್ಲ. ಆನಂದ ಅಂತ ಬುದ್ಧನ ಅಣ್ಣ, ಅವನು ಸನ್ಯಾಸಿ ಆಗಿದ್ದಾನೆ, ಅವನು ಬರ್ತಾನೆ, ನಮಸ್ಕಾರ ಮಾಡ್ತಾನೆ ಆಕೆಗೆ. ಹೇಗಿದ್ದಾರೆ ಅಂತ ಕೇಳ್ತಾಳೆ. ಗಂಡನ ಬಗ್ಗೆ ಕೇಳಬೇಕಲ್ಲ ಆಕೆ ಹೇಗಿದ್ದಾಳೆ ಅಂತ. ಅಯ್ಯೋ ಎಷ್ಟು ಚೆನ್ನಾಗಿದೆ ನಮ್ಮ ಬುದ್ಧ ಮಹಾಜ್ಞಾನಿ ಆಗಿಬಿಟ್ಟಿದ್ದಾನೆ. ದಿನಕ್ಕೆ ಬರ್ತಾರೆ ಜನ, ಬರ್ತಾರೆ ಹುಡುಗರು ಬರ್ತಾರೆ, ಭಾಷಣ ಕೇಳೋಕ್ಕೆ ಬಂದವರೆಲ್ಲ ಸನ್ಯಾಸಿಗಳಾಗ್ತಾ ಇದ್ದಾರೆ. ಈಗಾಗಲೇ 10,000 ಜನ ಸನ್ಯಾಸಿಗಳಾಗಿದ್ದಾರೆ ಅಂತ ಹೇಳ್ತಾನೆ. ಅವನು ಬುದ್ಧನ ಬಗ್ಗೆ ಹೆಮ್ಮೆ ಅಂತ ಹೇಳ್ಕೊಳ್ಳೋದು. ತಕ್ಷಣ ಆಕೆ ಪ್ರತಿಕ್ರಿಯೆ ಹೆಂಗಿದೆ ಗೊತ್ತಾ, ಪರ್ಫೆಕ್ಟ್ಲಿ ಕರೆಕ್ಟ್ ರೆಸ್ಪಾನ್ಸ್ ಹಾಕಿದ್ದು. ಆಕೆ ಏನು ಹೇಳ್ತಾಳೆ ಗೊತ್ತಾ, 10,000 ಜನ ಸನ್ಯಾಸಿಗಳಾಗಿದ್ದಾರೆ ಅಂದ ತಕ್ಷಣ 10,000 ಮನೆಯ ದೀಪಗಳು ನಂದಿದವು ಅಂತಾಳೆ. ಆಕೆ ಹೊಟ್ಟೆ ಬೆಂಕಿ ಇದೆ ಆಕೆ ಹೊಟ್ಟೆಯಲ್ಲಿ. ಏನೂ ಇಲ್ಲದೆ ಬೇಜವಾಬ್ದಾರಿ ಹೋಗ್ಬಿಟ್ಟಿದೆಯಲ್ಲಪ್ಪ ನೀನು, ಯಾಕೆ ಹೋದೆ ನಾನು ಬಿಟ್ಟು. ಇದನ್ನು ಹೇಳಬೇಕಾದ್ರೆ ಮಾಸ್ತಿಯವರು ಹೆಂಗೆ ಹೇಳಬೇಕಾಯ್ತು. ಇದು ಸಾಹಿತ್ಯ ಮಾಡೋ ಕೆಲಸ. ಯಾವುದನ್ನು ವಾಲ್ಮೀಕಿ ಮಾಡಲಿಲ್ಲ, ಯಾವುದನ್ನು ಮಹಾಕಾವ್ಯಗಳು ಮಾಡಲಿಲ್ಲ, ಈ ಕವಿಗಳು ಮಾಡಿದರು ಅಂತ. ಅದ್ಭುತ. ಕುಮಾರವ್ಯಾಸ ಒಂದು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಕರೆಕ್ಟಾಗಿ ನಾನು. ಅದ್ಭುತವಾದ ಮಾತು. ಟೈಮ್ ಆಯಿತಾ? ಇದೊಂದು ಮಾತು ಹೇಳಲೇಬೇಕು ನಾನು. ಅಂದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಗೊತ್ತಾ, ದುರ್ಯೋಧನ ಕೆಟ್ಟವನು ಅಂತೀವಿ. ದುರ್ಯೋಧನ ಕೆಟ್ಟವನ್ನೇ ಅಲ್ವಾ ಮಹಾಭಾರತದಲ್ಲಿ. ನಾನು ಒಂದು ಸಲ ಸಿಕ್ಕಾಕ್ಕೊಂಡಿದ್ದೆ ಈ ಮಾತನ್ನು ಹೇಳಿ. ಮಾಸ್ತಿಯವರ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಕೆಟ್ಟ ಪಾತ್ರ ಬರೋಲ್ಲ. ಬಹಳ ಕೆಟ್ಟ ಅಂದರೆ ಪಾಪ ಅವನ ಬಗ್ಗೆ ಟೀಕೆ ಇತ್ತು ಅಂತಾರೆ ಅಷ್ಟೇ ಅವ್ರು, ಮತ್ತೊಂದೇನಿಲ್ಲ. ನಾನೊಂದು ಸಲ ಕೇಳಿದೆ ಮಾಸ್ತಿಯವರಿಗೆ, ಸರ್ ನಿಮಗೆ ಕೆಟ್ಟ ಪಾತ್ರ ಕಾಣಿಸಲ್ವಾ ಅಂದೆ. ಇದಾವ ಮೇಷ್ಟ್ರೆ ಅಂದರು. ಇದಾರಲ್ಲ ಸರ್, ಬೇಕಾದಷ್ಟು ಜನ ಇದ್ದಾರಲ್ಲ ಅಂದೆ. ಒಂದು ಹೇಳಿ ಅಂದರು. ರಾವಣ ಅಂದ್ಬಿಟ್ಟೆ. ಯಾಕನ್ನಪ್ಪ ನಾನು ಸರಿಯಾಗಿ ತೊಗೊಂಬಿಟ್ರು. ಏನು ರೀ ರಾವಣ ಕೆಟ್ಟವನೇನ್ರಿ ಅಂದರು. ಅಲ್ವಾ ಸರ್ ಅಂದೆ. ರಾವಣ ಕೆಟ್ಟವನೇನ್ರಿ, ಎಲ್ಲ ವೇದಗಳನ್ನು ಓದ್ಕೊಂಡವನು, ಅವನಂಥ ಪಂಡಿತ ಜಗತ್ತಲ್ಲಿ ಇರಲಿಲ್ಲ, ಅವನಟ್ಟು ಶೂರ ಯಾರೂ ಇರಲಿಲ್ಲ. ಎಲ್ಲ ಇಂದ್ರಾದಿ ದೇವತೆಗಳು ಕಾಲು ಹಿಡ್ಕೊಂಡು ಕೂತಿದ್ರು ಅವನ ಮುಂದೆ, ಗ್ರಹಗಳೆಲ್ಲ ಮೆಟ್ಲಾಗಿ ಕೂತಿದ್ದು. ಏನು ರೀ ಅವನು ಅಂದ್ಬಿಟ್ಟು, ಮತ್ತು ಇನ್ನೊಂದು, ಈಶ್ವರ ಸುಲಭ ಒಲಿಯವನಲ್ಲ, ಅಂಥ ಈಶ್ವರನ ಒಲಿಸ್ಕೊಂಡಿದ್ದ ಅವನು. ತನ್ನ ಎದೆ ಸೀಳಿ ಕರುಳುಗಳನ್ನು ಎಳ್ಕೊಂಡು ವೀಣೆ ಮಾಡಿ ಈಶ್ವರ ಒಲಿಸ್ಕೊಂಡು ಆತ್ಮಲಿಂಗ ಪಡ್ಕೊಂಡಿದ್ದ. ಎಷ್ಟು ಜನಕ್ಕೆ ಕೊಟ್ಟಿದ್ದಾನೆ ರೀ ಈಶ್ವರ ಆತ್ಮಲಿಂಗ? ಅವನೊಬ್ಬನಿಗೆ ಕೊಟ್ಟಿದ್ದು. ಹೌದು, ಸೀತೆಯನ್ನು ಎತ್ಕೊಂಡು ಹೋದ, ತಪ್ಪು ಮಾಡ್ದ, ಹೊಡೆದ್ರು, ಕೊಂದರು, ಕರೆಕ್ಟ್ ಅವನ್ನ. ಎಷ್ಟು ಚಂದ ಮಾತು ಗೊತ್ತಾ, ಕಂಡೆಮ್ ದಿ ಆ್ಯಕ್ಟ್ ಬಟ್ ಡೋಂಟ್ ಕಂಡೆಮ್ ದಿ ಪರ್ಸನ್. ತಪ್ಪು ಮಾಡಿದ್ದನ್ನು ಹೇಳಿ, ಇಡೀ ಮನುಷ್ಯ ತಪ್ಪನ್ಬೇಡಿ. ಇವತ್ತಿಗೂ ನಾನು ಹೇಳ್ತೀನಿ ಸ್ನೇಹಿತರೆ, ಕೆಲವ್ರ ಬಗ್ಗೆ ಮಾತಾಡ್ತೀವಿ, ಅಯ್ಯೋ ಮಹಾನೀಚ ಅವನು. ಕೆಲವು ರಾಜಕಾರಣಿಗಳ ಬಗ್ಗೆ ಮಾತಾಡುವಾಗ ಓ ಭಾಳ ಕೆಟ್ಟ ಮನುಷ್ಯ ಅಂತೀವಿ. ಅವನ ಹತ್ರ ಹೋಗಿ ನೋಡಿ, ಅವನ ದೇವರು ಅನ್ನುವಂಥ 100 ಜನ ಇದ್ದಾರೆ. ಅವ್ರಿಗೇನೋ ಪ್ರಯೋಜನ ಆಗಿದೆ, ಅವರಲ್ಲಿ ಏನೋ ಒಳ್ಳೆಯದು ಕಂಡಿದೆ. ಅಂದರೆ ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಒಂದೇನೋ ಒಳ್ಳೇದಿದೆ, ಅದನ್ನು ಗುರುತಿಸಿ ಅಂತ ಮಾಸ್ತಿಯವರು ಹೇಳೋದು. ಆ ರೀತಿ ಮಾಡಿದಾಗ ದುರ್ಯೋಧನನ ಬಗ್ಗೆ ಹೇಳ್ತೀವಿ ನಾವು, ಕೆಟ್ಟವನಲ್ವಾ, ಪಾಂಡವ್ರನ್ನ ನಿಶ್ಶೇಷ ಮಾಡಬೇಕು ಅಂತ ಹೊರಟವನು, ಹೊಡೆದು ಹಾಕಿಬಿಡ್ಬೇಕು, ಉಳಿಸ್ಬಾರ್ದು ಇವ್ರನ್ನ ಅಂತ ಹೊಡ್ಗೋನು. ಅಂಥ ಛಲದಂಕಮಲ್ಲ ಆದಂಥ ದುರ್ಯೋಧನ ಮಾತು ಕೇಳಬೇಕು, ಎಷ್ಟು ಚೆನ್ನಾಗಿದೆ. ಅದೊಂದು ಹೇಳಿ ನಿಲ್ಲಿಸ್ತೀನಿ ನಾನು, ಭಾಳ ಚಂದ. ಯುದ್ಧ ನಡೆದಿದೆ, ಅಭಿಮನ್ಯು ಯುದ್ಧ ಮಾಡ್ತಾ ಇದ್ದಾನೆ, ಭಾರಿ ಯುದ್ಧ ಮಾಡ್ತಿದ್ದಾನೆ. ಅವರ ನಾಯಕರೆಲ್ಲ ಓಡಿ ಹೋದರು. ದುರ್ಯೋಧನನ ಸೈನಿಕರಿದ್ರಲ್ಲ, ಮಂತ್ರಿಗಳೆಲ್ಲ, ದೊಡ್ಡ ದೊಡ್ಡ ವೀರರು, ವೀರಾದಿ ವೀರರೆಲ್ಲ ಓಡಿ ಹೋದರು. ಕೊನೆಗೆ ಅಭಿಮನ್ಯು ಯುದ್ಧ ಮಾಡೋದನ್ನು ನೋಡಿ ದುರ್ಯೋಧನ ಹೇಳುವಂಥ ಮಾತು ಕುಮಾರವ್ಯಾಸ ಹೇಳ್ತಾನೆ, ಇದು ಎಷ್ಟು ಚಂದ ಹೇಳ್ತಾನೆ. ಅವನ ಮಾತು ನೋಡಿ, ತಂದೆ ಹಡೆಯನೇ ಮಗನನು ಅಹುದೋ ಕಂದ, ಕಲ್ಪ ಸಹಸ್ರನು ಅಂತಳೋ ಇಂದುಧರನು ನಿನ್ನ ತಾಯಿ ಸುಭದ್ರೆ. ದುರ್ಯೋಧನನ ಮಾತಿದು.
ವೈರಿ ಅವನು, ಅಭಿಮನ್ಯು ಯುದ್ಧ ಮಾಡ್ತಿದ್ದ. ಅವನ ಬಗ್ಗೆ ಹೇಳ್ತಾನೆ, ನಿನ್ನ ತಾಯಿ ಈಶ್ವರನನ್ನು ಎಷ್ಟು ಕಲ್ಪಗಳವರೆಗೆ ಶತಮಾನಗಳವರೆಗೆ ಪೂಜೆ ಮಾಡಿದ್ದೇನಪ್ಪ ನಿನ್ನಂಥವನು ಪಡ್ಕೊಳ್ಳೋದಕ್ಕೆ. ಅಲ್ಲದಡೆ ಇಂದಿನ ಈ ಬಲ, ಈ ಸಮರ ಜಯದಂದ, ಈ ಸೌರಂಭ, ಈ ಸರಳಂದ, ಈ ತರಳಿಕೆ ಅದಾವನಿಗೆಂದ ನವನೀಶ. ಮುಂದಿನ ಮಾತು ಎಷ್ಟು ಚೆನ್ನಾಗಿದೆ. ಹುರುಡ ಮರೆದನು ಮಗನೇ, ನಾ ದ್ವೇಷ ಮರ್ತನಪ್ಪ. ದುರ್ಯೋಧನನ ಮಾತಿದು. ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕುವಲನ್ನು ಏಕೆ ಕೊಡದೆ ಸುಗದಿ ಸಂಪತವ. ನಿನ್ನಂಥ ಒಬ್ಬ ಹುಡುಗ ಇದ್ದರೆ ಸಾಕಪ್ಪ, ಕೌರವ ಪಾಂಡವರು 2 ಮನೆತನ ಉದ್ಧಾರ ಆಗಿ ಹೋಗ್ತದೆ ಅಂತ. ಇದು ದುರ್ಯೋಧನನ ಮಾತು. ಅಂದರೆ ದೆರ್ ಈಸ್ ಎ ಚೈಲ್ಡ್ ಇನ್ ಎವ್ರಿ ಹ್ಯೂಮನ್ ಹಾರ್ಟ್, ದೆರ್ ಇಸ್ ಗುಡ್ನೆಸ್ ಇನ್ ಎವ್ರಿ ಹ್ಯೂಮನ್ ಹಾರ್ಟ್. ಇದನ್ನು ಸಾಹಿತ್ಯ ಗುರುತಿಸುತ್ತೆ. ಪ್ರತಿಯೊಂದು ಸಾಹಿತ್ಯದಲ್ಲಿ ಹೇಳೋದು ಯಾರನ್ನೊಬ್ಬರನ್ನು ಹೋಲ್ಸೇಲ್ ಆಗಿ ಕೆಟ್ಟವನು ಒಳ್ಳೆಯವನು ಅಂತ ಅನ್ಬೇಡಿ. ದೆರ್ ಈಸ್ ಆಲ್ವೇಸ್ ಎ ಸೇಂಟ್ ಇನ್ ಎ ಡೆವಿಲ್ಸ್ ಹಾರ್ಟ್ ಆ್ಯಂಡ್ ಎ ಡೆವಿಲ್ ಇನ್ ಎ ಸೇಂಟ್ಸ್ ಹಾರ್ಟ್. ಐ ಶುಡ್ ರಿಕಗ್ನೈಸ್ ದ್ಯಾಟ್ ಒನ್ ಆ್ಯಂಡ್ ರೆಸ್ಪೆಕ್ಟ್. ಅದಕ್ಕೆ ಹೇಳ್ತಾರೆ, ಯು ಹ್ಯಾವ್ ನೋ ಬಿಸ್ನೆಸ್ ಟು ಡಿಸ್ರೆಸ್ಪೆಕ್ಟ್ ಎನಿಬಾಡಿ. ಈ ಸಾಹಿತ್ಯ ಕಲಿಸುವಂಥ ಮಾತು, ಜೀವೋತ್ಕರ್ಷ ಆಗುವಂಥ ಮಾತು. ಈ ಮನರಂಜನೆ, ಪ್ರೇರಣೆ, ಜೀವೋತ್ಕರ್ಷ 3 ಕೊಡುವಂಥ ಸಾಹಿತ್ಯ ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ತದೆ, ಸುಭಗ ಮಾಡ್ತದೆ. ತಾವು ಕೆಲಸ ಮಾಡುವಂಥ ಕೆಲಸ ಭಾಳ ಹೆವಿ ಕೆಲಸ ಇದು. ಯು ಲಿವ್ ವಿತ್ ಕಂಪ್ಯೂಟರ್ಸ್ ಆಲ್ ದ ಟೈಮ್. ದಿಸ್ ಕಮ್ಸ್ ಆಸ್ ಎ ಗ್ರೇಟ್ ರಿಲೀಫ್. ಇಟ್ ಕಮ್ಸ್ ಆಸ್ ಎ ಗ್ರೇಟ್ ರಿಲೀಫ್. ವಿತ್ ಸಾಹಿತ್ಯ ತಮಗೊಂದು ದೊಡ್ಡ ರಿಲೀಫ್ ಆಗಿ ಬರುತ್ತೆ. ಸಾಹಿತ್ಯ ನಿಮ್ಮ ಜೀವನವನ್ನು ಹೆಚ್ಚು ಮಾಡುತ್ತೆ. ಡಾಕ್ಟರ್ ರಾಜಾರಾಮಣ್ಣ ನನ್ನ PhD ಗೈಡ್ ಆಗಿದ್ದವರು. ಅವರು ಪಿಯಾನೋ ನುಡಿಸೋರು. ಅವ್ರು ಹೇಳೋರು, ವೆನ್ ಎವರ್ ಐ ಆಮ್ ಟಯರ್ಡ್ ಆಫ್ ಅಟಾಮಿಕ್ ಫಿಸಿಕ್ಸ್ ಐ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ಪಿಯಾನೋ. ಐನ್ಸ್ಟೀನ್ ಹೇಳಿದ, ವೆನ್ ಎವರ್ ಐ ಆಮ್ ಟಯರ್ಡ್ ಆಫ್ ಫಿಸಿಕ್ಸ್ ಐ ಪ್ಲೇ ವಯಲಿನ್ ಅಂತ. ಹಾಗೆ ಒಂದು ಹವ್ಯಾಸ ಇದೆಯಲ್ಲ, ಸಾಹಿತ್ಯದ ಹವ್ಯಾಸ ನಮ್ಮ ಬದುಕನ್ನು ಹಗರು ಮಾಡುತ್ತೆ. ಹಗರು ಮಾಡೋದ್ರ ಜೊತೆಗೆ ಜೀವನಕ್ಕೊಂದು ಮಾರ್ಗದರ್ಶಿ ಆಗ್ತದೆ. ಅಂಥ ಸಾಹಿತ್ಯವನ್ನು ಚಿಂತನೆ ಮಾಡೋ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.